ಫಸ್ಟ್ ಮೇಲಿರೋ ಸ್ಟೇಟ್ಮೆಂಟ್ ಏನಪ್ಪಾ ಇದು ಅಂದ್ರೆ 1 to 4 your 4 figure ABCD have been given in each question. ಯಾವುದು ನೋಡಿ, these 4 figure 3 figure are similar in some way. ಇದು ಕೊಟ್ಟಿರೋ 4 ಚಿತ್ರದಲ್ಲಿ 3 ಚಿತ್ರಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿವೆ, ಒಂದಕ್ಕೊಂದು ಸಿಮಿಲಾರಿಟಿ ಇದೆ, ಆದ್ರೆ ಒಂದು ಸಮ್ ವೇ ಅಂಡ್ ಒನ್ ಫಿಗರ್ ಈಸ್ ಡಿಫರೆಂಟ್. ಒಂದು ಫಿಗರ್ ಏನಾಗಿದೆ, ಬೇರೆ ರೀತಿಯಾಗಿದೆ, ಡಿಫರೆಂಟ್ ಆಗಿದೆ. ಅದಕ್ಕೂ ಆ 3 ಚಿತ್ರಕ್ಕೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಸೆಲೆಕ್ಟ್ ದ ಫಿಗರ್ ವಿಚ್ ಈಸ್ ಡಿಫರೆಂಟ್. ಏನ್ ಸೆಲೆಕ್ಟ್ ಮಾಡ್ಬೇಕಂತ ನಾವು, ಡಿಫರೆಂಟ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಬೇಕಂತೆ. ಗೊತ್ತಾಗ್ತಿದೆ ಅಲ್ವಾ? ಹೊಸದಾಗಿ ತುಂಬಾ ಜನ ಜಾಯ್ನ್ ಆಗಿದ್ದೀರಿ, ಹಾಗಾಗಿ ಇದನ್ನ ಸ್ವಲ್ಪ ನೀಟಾಗಿ ಹೇಳ್ತೀನಿ. ಮೊದ್ಲಿಗೆ ನಮ್ಮ ಹಳೆ ಸ್ಟೂಡೆಂಟ್ಸ್ ಎಲ್ಲ ಸ್ಪೀಡ್ ಆಗಿಬಿಟ್ಟಿದ್ದಾರೆ, ವೆರಿ ಗುಡ್ ಪುಟ. ಆದ್ರೆ ಇದು ಸ್ವಲ್ಪ ನಮಗೆ ಏನಾಗುತ್ತೆ, ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ ಒಂಚೂರು. ABCD ಅಂತ 4 ಫಿಗರ್ ಇದಾವೆ, ಇದ್ರಲ್ಲಿ ಒಂದು ಫಿಗರ್ ಡಿಫ್ರೆಂಟ್ ಆಗೈತೆ. ಹೆಂಗೆ ಅಂತ ಕಂಡುಹಿಡಿರಿ. ನೋಡಿ, ಈ ಫಿಗರ್ ಇಂದ ಒಂದು ಎಡ್ಜಿಂದ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಮಿಡ್ಲಿಗೆ ಈ ತರ ಮಿಡ್ಲಿಗೆ ತಗೊಂಡು ಹೋಗಿರ್ತಾರೆ. ಹುಷಾರಾಗಿ ನೋಡಿ, ಅವಾಗ ನಾವು ಅದನ್ನ ಹುಷಾರಾಗಿ ನಾವೇನ್ ಮಾಡ್ತೀವಿ, ಅದನ್ನ ಗಮನಿಸಬಹುದು. ಇನ್ನು ಕೆಲವೊಂದ್ಸಲ ನಾವು ನೋಡಿ, ಇದನ್ನ ಈ ಮೂಲೆಗೆ ಟಚ್ ಮಾಡಿದ್ದಾರೆ, ಆಪ್ಷನ್ ಎ. ಆಪ್ಷನ್ ಬಿ ನಲ್ಲಿ ಈ ಎಡ್ಜಿಂದ ಇದೊಂದು ಮೂಲೆ ಜಸ್ಟ್ ಇದೊಂದು ಶೇಪ್ ಆಗ್ಬಿಟ್ಟಿದೆ ನೋಡಿ, ಈ ತರ ಆಗಿದೆ. ಇಲ್ಲೂ ಕೂಡ ಸೇಮ್ ಆಸ್ ಇಟ್ ಈಸ್ ಸೇಮ್, ಹೌದಲ್ವಾ? ಎಸ್ ಆರ್ ನೋ? ಇದು ಕೂಡ ಸೇಮ್ ಅದೇ ತರ ಆಗಿದೆ, ಬಟ್ ಚೇಂಜಸ್ ಆಗಿದೆ. ಆದ್ರೆ ಇದ್ರಲ್ಲಿ ನೋಡಿ, ದಟ್ ಈಸ್ ದ ಇಂಪಾರ್ಟೆಂಟ್. ಇಲ್ಲಿ ಈ ತರ ಶೇಪ್ ಬಂದಿದೆ. ದಾಟ್ಸ್ ವೈ ಆಪ್ಷನ್ ಎ ಯಾರೆಲ್ಲ ಹಾಕಿದಿರಿ, ನಿಮ್ಮ ಆನ್ಸರು ಸರಿಯಾದ ಉತ್ತರ. ಎಸ್ ಸರ್, ನೋ ಸರ್? ಎಸ್ ಸರ್. ಹಾಗಾದ್ರೆ ಎರಡನೇ ಚಿತ್ರಕ್ಕೆ, ಎರಡನೇ ಕ್ವಶನಿಗೆ ನಮ್ಮ ಪಯಣ ಬಹಳ ಚೆನ್ನಾಗಿದೆ. ನೋಡಿ ನೋಡಿ ನೋಡಿ, ಒಂದು ಚೂರು ಸರಿಯಾಗಿ ನೋಡಿ. ನಿಮ್ಮ ಅಬ್ಸರ್ವೇಷನ್ ಹೇಗಿದೆಯೋ ಅದು ಇಂಪಾರ್ಟೆಂಟ್. ಜಸ್ಟ್ ಕಾನ್ಸಂಟ್ರೇಟ್ ಆನ್ ದೀಸ್ 4 ಫಿಗರ್ಸ್. ಒನ್ ಫಿಗರ್ ಈಸ್ ವೆರಿ ಡಿಫರೆಂಟ್. ಒಂದ್ ಫಿಗರ್ ಏನಿದೆ, ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ನೋಡಿ, ಇರೋ ಫಿಗರ್ ಅಲ್ಲಿ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ. ಇದು ಕರೆಕ್ಟ್ ಇದೆ, ಒಂದು ಬ್ಲಾಕು, 2 ಬ್ಲಾಕು, 3 ಬ್ಲಾಕು. ಈ ಫಿಗರ್ ಹೇಗಿದೆ ಹಾಗೆ ಇದೆ. ಆದ್ರೆ ಇದರಲ್ಲಿ ಈ ಫಿಗರ್ ಕರೆಕ್ಟ್ ಆಗಿದೆ. ಇದರಲ್ಲಿ ನಮಗೆ ಎಷ್ಟು ಬ್ಲಾಕ್ ಆಗಿದೆಪ್ಪ? ಇದರಲ್ಲಿ 2 ಬ್ಲಾಕ್ ಇದೆ, ಇನ್ನೊಂದು ಬ್ಲಾಕ್ ಆಗ್ಬೇಕಿತ್ತು, ಬ್ಲಾಕ್ ಆಗಿಲ್ಲಲ್ಲ ಇದು. ಎಸ್ ಸರ್, ಆಪ್ಷನ್ ಬಿ ಬರೋ ಚಾನ್ಸ್ ಇದೆ. ನೋಡಿ, ಇದು 3 ಬ್ಲಾಕ್ ಇದೆ, ಬಟ್ ಸೇಮ್ ಫಿಗರ್, ಬಟ್ ರೊಟೇಷನ್ ಆಗ್ತಿರುತ್ತೆ ಪುಟ, ಅದು ಹುಷಾರಾಗಿ ನೋಡ್ಕೊಳ್ಳಿ. ಹಾಗಾಗಿ ಇದು ಬರಲ್ಲ. ಯಾಕಂದ್ರೆ ಇಲ್ಲೊಂದ್ ಬ್ಲಾಕ್, ಬಟ್ ಇದು ಕೆಳಗಡೆ ಇದೆ, ಇದು ಮೇಲ್ಗಡೆ ಇದೆ, ಇದು ಬಟ್ ರೊಟೇಷನ್ ಆಗ್ತಿರತ್ತೆ, ತಿರುಗಿರತ್ತೆ, ಬಟ್ ಎಲ್ಲಾದು ಸರಿ ಇರತ್ತೆ. ಇದು ನೋಡ್ರಿ, ಒಂದಕ್ಕೆ ಇಲ್ಲಿ ಫಿಲ್ ಆಗ್ಬೇಕಿತ್ತು, ಇಲ್ಲಿ ಬ್ಲಾಕ್ ಬರ್ಬೇಕಿತ್ತು, ಇಲ್ಲಿ ಬಂದಿಲ್ಲ. ಹಾಗಾಗಿ ಆಪ್ಷನ್ ಬಿ ಯಾರೆಲ್ಲ ಹಾಕಿದಿರಿ ಅವರ ಆನ್ಸರ್ 100% ಸರಿ. ನಿಮಗೆ 2 ಕ್ವಶನ್ ಇಂದ 2.5 ಮಾರ್ಕ್ಸ್. ಯಾಕಂದ್ರೆ ಒಂದು ಮೆಂಟಲ್ ಎಬಿಲಿಟಿಯಲ್ಲಿ ಒಂದು ಕ್ವಶನ್ಗೆ ನಿಮ್ಮ ಆನ್ಸರ್, ಒಂದು ಕ್ವಶನ್ಗೆ ಎಷ್ಟು, 1.25 ಮಾರ್ಕ್ಸ್. ಯಾಕಂದ್ರೆ 40 ಕ್ವಶನ್ಗೆ ನಿಮಗೆ ಒಟ್ಟು 50 ಮಾರ್ಕ್ಸ್ ಸಿಗುತ್ತೆ. ನೀವು 40 ಕರೆಕ್ಟ್ ಆಗಿ ಹಾಕ್ಬಿಡ್ಬೇಕು. ನೀವು ಬುದ್ಧಿವಂತರು ಆದ್ರೆ ಹೇಳ್ತೀನಿ ನೋಡ್ರಿ, ಈಸಿಯಾಗಿ ನಾವು ಓದಿಯ ಪಾಸ್ ಆಗ್ಬೇಕಾದ್ರೆ ಫಸ್ಟ್ ಮೆಂಟಲ್ ಎಬಿಲಿಟಿಯಲ್ಲಿ ಒಂದು ತಪ್ಪು ಮಾಡ್ಬಾರ್ದು ನಾವು. ಪುಕ್ಷಟೆ ಮಾರ್ಕ್ಸ್ ಇವು, ಹೌದಾ ಇಲ್ಲ? ಪುಕ್ಷಟೆ ಮಾರ್ಕ್ಸ್ ಇವನ್ ಬಿಸ್ ಮಾಡ್ಕೊಂತಾನೆ ಅವನಾರೇ? ನೋ. ಹಾಗಾಗಿ ನೀವೇನ್ ಮಾಡ್ಬೇಕು, ಇಂಥದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಹುದು. ಗುಡ್ ಅಬ್ಸರ್ವೇಷನ್ ಕರೆಕ್ಟ್ ಆಗಿ ಮಾಡಿ. ನೋಡಿ, ಇದು 3ನೇದು ಎಷ್ಟು ಈಸಿ ಇದೆ ಅಂದ್ರೆ, ಸರ್ ಕ್ಲಾಸಿಗೆ ಜಾಯ್ನ್ ಆಗಿದಾರಾ? ಅಲ್ಲ, ಆಗಿದಾರ ಅಂತ ಮೆಸೇಜ್ ಅವ್ರದ್ದು ಬಂದು ನೋಡಿಲ್ಲ ನಾನು. ಆಗಿದಾರ ಇಲ್ಲ ಅಂತ ಕನ್ಫರ್ಮ್ ಮಾಡಿ. ಮೆಂಟಲ್ ಎಬಿಲಿಟಿ ಕ್ಲಾಸ್ ಮಾಡ್ತಿದ್ದೀನಿ. ಹಾಗಾದ್ರೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. 3ನೇ ಪ್ರಶ್ನೆಗೆ ನೋಡಿ, ಒಂದು ಟ್ರಯಾಂಗಲ್ ಕೊಟ್ಟಾರ, ಆ ಎಡ್ಜ್ ಮೇಲೆ ಒಂದು ಸರ್ಕಲ್ ಇಟ್ಟಾರ, ಒಂದು ಕೋಳಿ ಮೊಟ್ಟೆ ಇಟ್ಟಾರ. ಇಲ್ಲೇನಾಗಿದೆ, ಒಂದು ಟ್ರಯಾಂಗಲ್ ಇದೆ, ಬಟ್ ಒಂದು ಕೋಳಿ ಮೊಟ್ಟೆನೂ ಇದೆ. ಇದು ಮಿಡ್ಲ್ ಇದೆ ನೋಡಿ, ಇದು ಕೂಡ ಒಂದು ಎಡ್ಜ್ ಅಲ್ಲಿ ಇದೆ, ಇದು ಕೂಡ ಒಂದು ಬಿಂದು, ಒಂದು ಪಾಯಿಂಟ್ ಅಲ್ಲಿ ಇದೆ, ಹೌದಲ್ವಾ? ಆದ್ರೆ ಇದು ಒಂದು ಲೈನಿನ ಮಧ್ಯದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾರು 3B ಥರ್ಡ್ ಬಿ ಅಂತ ಹಾಕಿದ್ರಿ, ಅವ್ರ ಆನ್ಸರ್ 100% ರೈಟ್ ಆನ್ಸರ್. 100% ರೈಟ್ ಆನ್ಸರ್. ಹಾಗಾದ್ರೆ 4ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಯಾವುದು? ಈಗ ನಿಮ್ಮ ಪ್ರಶ್ನೆ ನಿಮ್ಮ ಮುಂದೆ. 4ನೇ ಪ್ರಶ್ನೆ ವೆರಿ, ಈ 4 ಕ್ವಶನ್ ಇದೇ ತರ ಇರ್ತಾವಪ್ಪ. ಫಸ್ಟ್ ನಿಮಗೆ ಮೊದಲಿಂದ 4 ಕ್ವಶನ್ ಬರೋದೇ ಇದು. ಇವು ನೀವು ಕರೆಕ್ಟ್ ಆಗಿ ಮಾಡ್ಬಿಟ್ರಿ ಅಂದ್ರೆ
ಇದನ್ನ ನೀವು ಮಾಡಿಬಿಟ್ಟಿದ್ರಿ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ 5 ಮಾರ್ಕ್ಸಿಗೆ ಧೋಕಾ ಇಲ್ಲ. ಅವ್ರು 100% ಕೊಡ್ಲೇಬೇಕು ನಮಗೆ. ಯಾಕೆ ಕೊಡಲ್ಲ ಸರ್ ಅಂತ ನಾವು ಮತ್ತೆ ಕ್ವಶನ್ ಕೇಳ್ಬೋದು ಅವರಿಗೆ. ಯಾಕೆ ಹೇಳ್ರಿ, ಸರಿ ಮಾಡಿರ್ತೀವಲ್ಲ. ಹಾಗಾಗಿ ಹಲೋ ಜೈನ್ ಆಗಿದ್ದಾರೆ. ಓಕೆ ಸರ್, ಓಕೆ ಸರಿ. ನೋಡಿ, 4ನೇ ಪ್ರಶ್ನೆಗೆ ಆಪ್ಷನ್ ಎ, ಬಿ, ಸಿ, ಡಿ. ನಿಮ್ಮ ಉತ್ತರ ಯಾವುದು? ಎಸ್ ಸರ್, ನಮ್ಮ ಉತ್ತರ ಆಪ್ಷನ್ ಎ ಆಗಿದ್ದರೆ ಅದು ತಪ್ಪಾಗಿರುತ್ತದೆ. ಕಾರಣ, ಒಂದು ಸರ್ಕಲ್ ಮಾಡಿದರೆ 4 ಪಾರ್ಟ್ ಮಾಡಿದರೆ 4 ಪಾರ್ಟ್ಗಳು ಸಮನಾಗಿದ್ದಾವೆ. ಎಲ್ಲಾ ಭಾಗನೂ ಸಮ ಇದೆ. ಇಲ್ಲೊಂದು ಫಿಗರ್ ಇದೆ, ಅದನ್ನ ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು 4 ತ್ರಿಭುಜ ಬಂದಾವ, ಟ್ರಯಾಂಗಲ್ ಬಂದಾವ. ಅವು ಎಲ್ಲಾನು ಸೇಮ್ ಪಾರ್ಟ್ ಮಾಡಿದ್ದಾರೆ. ಒಂದ್ ಭಾಗ ಏನ್ ಮಾಡಿದಾರೆ, ಸೇಮ್ ಅಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ. ಸೇಮ್ ಪಾರ್ಟ್ ಇದಾವೆ. ಎಷ್ಟು ಭಾಗ ಮಾಡಿದಾರೋ ಅಷ್ಟು ಈಕ್ವಲ್ ಆಗಿದೆ. ನೋಡಿ, ಇದು ಒಂದು, ಇದು ಒಂದು, ಇದೊಂದು, ಇದೊಂದು 4 ಪಾರ್ಟ್ ಸೇಮ್ ಇದೆ. ಆದ್ರೆ ಇದು ಈ ಶೇಪೇ ಬೇರೆ ತರ ಇದೆ. ಈ ಶೇಪು ಸರಿ ಇದೆ. ಇದು ಬೇರೆ ತರ ಟ್ರಯಾಂಗಲ್ ಆಗ್ಬಿಟ್ಟಿದೆ. ಇದೇ ಬೇರೆ ತರ ಶೇಪ್ ಆಗ್ಬಿಟ್ಟಿದೆ. ಹಾಗಾದ್ರೆ ಈ ಚಿತ್ರದಲ್ಲಿ ಬೇರೆ ಬೇರೆ ತರ ಶೇಪ್ ಇರೋದ್ರಿಂದ ಆಪ್ಷನ್ ಡಿ ಯಾರು ಹಾಕಿದಿರಿ ಅವರ ಆನ್ಸರ್ 100% ರೈಟ್ ಆನ್ಸರ್. ಈ ಕಡೆ ನೀವು ನಿಮ್ಮ ಆನ್ಸರ್ ಅನ್ನು ಹಾಕ್ತಾ ಇರಬೇಕು. ಮನ್ವಿತ್ ರೆಡ್ಡಿ, ವೆರಿ ಗುಡ್. ಆನ್ಸರ್ ಮಾಡಿ. 5ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಏನಾಗಿದೆ? ಏನಾಗಿದೆ ಏನಾಗಿದೆ ಏನ್ ಸರ್ ಇದ್ರ ಕ್ವಶನ್ ಅಂದ್ರೆ, ಏನ್ ಕ್ವಶನ್ ನೋಡಿ. Select the answer figure which is exactly the same as the question figure. ನೋಡಿ, ಪುಕ್ಷಟಿ ನಿಮಗೆ 2ನೇ ಪಾರ್ಟ್ ಅಲ್ಲೂ ಕೂಡ ಈಸಿಯಾಗಿ ಬರುತ್ತೆ. ಏನು ಆನ್ಸರ್ ಫಿಗರ್ ಹೇಗಿರುತ್ತೆ ಅಂದ್ರೆ, ಫಸ್ಟ್ ನಮಗೆ ಒಂದು ಕ್ವಶನ್ ಫಿಗರ್ ಕೊಟ್ಟಿದ್ದಾರೆ. ಇದು ಕ್ವಶನ್ ಫಿಗರ್. ಕ್ವಶನ್ ಫಿಗರ್ ಹೇಗಿದೆಯೋ ಅದೇ ತರ ಇರುತ್ತಂತೆ ಆನ್ಸರ್ ಫಿಗರ್. ಓಕೆ, ಒಂದು ಚೂರು ಮಿಸ್ಟೇಕ್ ಇರಬಾರ್ದು, ಎಲ್ಲೋ ಒಂದ್ ಲೈನು ಬಿಟ್ಟಿರಬಾರ್ದು, ಒಂದ್ ಲೈನ್ ಎಕ್ಸ್ಟ್ರಾ ಬಂದಿರಬಾರ್ದು. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಆನ್ಸರ್ ಯಾವ್ದು ಹೇಳ್ರಿ? 5ನೇ ಕ್ವಶನ್ಗೆ ನಿಮ್ಮ ಉತ್ತರ 5D. ವೆರಿ ಗುಡ್, ಚೆಕ್ ಮಾಡೋಣ. ಎಸ್ ಸರ್, ನೋಡಿ ಸೇಮ್ ಆಸ್ ಇಟ್ ಈಸ್ ಸೇಮ್ ಇರ್ಬೇಕು ನಮಗೆ. ಆದ್ರೆ ಇಲ್ಲಿ ಈ ಲೈನ್ ಎಕ್ಸ್ಟ್ರಾ ಬಂದ್ಬಿಟ್ಟಿದೆ. ಆಪ್ಷನ್ ಎ ಈಸ್ ರಾಂಗ್ ಆನ್ಸರ್. ಯಾರೆಲ್ಲ ಆಪ್ಷನ್ ಬಿ ಹಾಕಿದಿರಿ 100% ರಾಂಗ್. ಯಾಕಂದ್ರೆ ಇದ್ರ ತರ ಐತ, ಅದು ಈ ಮೂಲೆ ಇರ್ಬೇಕಿತ್ತು, ಈ ಮೂಲೆಗೆ, ಇದು ಈ ಮೂಲೆಗೆ ತಿರ್ಕೊಂಡ್ಬಿಟ್ಟಿದೆ. ಬಟ್ ಅದು ಹೆಂಗೆಂಗೋ ಆಗ್ಬಿಟ್ಟಿದೆ. ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಸಿ ನಲ್ಲಿ ನೋಡ್ರಿ, ಇದೇ ಒಂದ್ ಕಡೆ, ಇದೇ ಒಂದ್ ಕಡೆ ಆಗ್ಬಿಟ್ಟಿದೆ. ಆಪ್ಷನ್ ಸಿ ಬರಲ್ಲ. ಯಾರೆಲ್ಲ ಆಪ್ಷನ್ ಡಿ ಹಾಕಿದಿರಿ ಪುಟ, ಅವರ ಆನ್ಸರ್ ಸರಿ, 100% ಸರಿ. ಆಪ್ಷನ್ ಡಿ. 6ನೇ ಪ್ರಶ್ನೆಗೆ ನಿಮ್ಮ ಉತ್ತರ ನೋಡಿ ಪುಟ, ಯಾವ್ದಿದೆ? ಯಾವ್ದು ಸೇಮ್ ಇರ್ಬೇಕು, ಒಂದು ಚೂರು ಮಿಸ್ಟೇಕ್ ಇರಬಾರ್ದು. ನೋಡಿ, ಲೈನು ಇಲ್ಲಿಂದ ಬರ್ಬೇಕು, ಎಲ್ಲಿಂದ? ಇಲ್ಲಿಂದ. ಬಟ್ ಅದು ಎಲ್ಲೋ ಹೋಗ್ಬಿಟ್ಟಿದೆ. ಆಪ್ಷನ್ ಎ ಕ್ಯಾನ್ಸಲ್. ಆಪ್ಷನ್ ಬಿ ಎಲ್ಲ ಸರಿ ಇದೆ. ಸೇಮ್ ಆಸ್ ಇಟ್ ಈಸ್ ಸೇಮ್ ಕರೆಕ್ಟ್ ಇದೆಯಾ? ಕರೆಕ್ಟಾಗಿ ಹುಷಾರಾಗಿ ನೋಡ್ರಿ. ಈ ಲೈನ್ಗೂ ಇದಕ್ಕೂ ಎಷ್ಟು ಗ್ಯಾಪ್ ಇದೆ ನೋಡಿ, ಇಲ್ಲಿಗೂ ಇಲ್ಲಿಗೂ ಎಷ್ಟು ಗ್ಯಾಪ್ ಇದೆ ನೋಡ್ಕೊಳ್ಳಿ. ಹಾಗಾಗಿ ಆಪ್ಷನ್ ಬಿ ಬರಲ್ಲ. ಕರೆಕ್ಟಾಗಿ ನೋಡ್ರಿ, ಕರೆಕ್ಟಾಗಿ ನೋಡ್ರಿ. ಮತ್ತೆ ಆಪ್ಷನ್ ಸಿ ನೋಡ್ರಿ, ಸೇಮ್ ಇದೆಯಾ? ಎಸ್. ಆಪ್ಷನ್ ಡಿ, ಇಲ್ಲಿ ನೋಡಿ, ಈ ಗ್ಯಾಪು ಮತ್ತೆ ಇಲ್ಲೊಂದು ಲೈನ್ ಬರಬೇಕಿತ್ತು, ಅದು ಇಲ್ಲ. ಹಾಗಾಗಿ ಇದು ನಿಮಗೆ ಆನ್ಸರ್ ಡಿ ಬರಲ್ಲ. ಆಪ್ಷನ್ ಸಿ ಯಾರೆಲ್ಲ ಹಾಕಿದಿರಿ 100% ರೈಟ್ ಆನ್ಸರ್. 7ನೇ ಪ್ರಶ್ನೆಗೆ ಉತ್ತರಿಸಿ. ನಿಮ್ಮ ಪ್ರಶ್ನೆ ಯಾವುದು? 7ಕ್ಕೆ ನಿಮ್ಮ ಉತ್ತರ ಯಾವುದೆಂದು ಪಟ್ ಅಂತ ಹೇಳಿ ನೋಡುವ. 7ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಸೇಮ್ ಆಸ್ ಇಟ್ ಇಸ್ ಬರ್ಬೇಕು. ನೋಡಿ, ಈ ರೆಕ್ಕೆ ನೋಡ್ಕೊಳ್ಳಿ, ಇವು ಈ ಏನಿದು ಗುಬ್ಬಚ್ಚಿದು ಇಲ್ಲಿರೋ ರೆಕ್ಕೆ ನೋಡಿ. ಸೊ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ. ಜೈ ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ಬೇಕು, ಬಹಳ ಇಂಪಾರ್ಟೆಂಟ್ ಇದು. ಫೋಕಸ್ ಮಾಡ್ಬೇಕು, ಕಾನ್ಸಂಟ್ರೇಷನ್ ಬೇಕು. ಈ ಬೆರಳೆಲ್ಲ ಕೊಕ್ಕು ಮುಂದಗಡೆ ನೋಡಿ, ಇದು ಮುಂದ್ಗಡೆ ನೋಡಿ ಕೊಕ್ಕು. ಇಲ್ಲಿ ಬ್ಲಾಕ್ ಅಲ್ಲಿ ಇದೆ, ಯಾವ್ದ್ರಲ್ಲಿ? ಇಲ್ಲಿ ಬ್ಲಾಕ್ ಅಲ್ಲಿ ಇದೆ. ಇಲ್ಲಿ ನೋಡ್ರಿ, ಖಾಲಿ ಆಗ್ಬಿಟ್ಟಿದೆ. ಆಪ್ಷನ್ ಬಿ ಇಸ್ ರಾಂಗ್. ಆಪ್ಷನ್ ಸಿ ಎಲ್ಲ ಕರೆಕ್ಟ್ ಇದಾವ ನೋಡಿ. ಹೌದು ಸರ್, ಎಲ್ಲ ಕರೆಕ್ಟ್ ಇದಾವ, ಆದ್ರೆ ಇಲ್ಲಿ ಬೆರಳೇ ಕೊಟ್ಟಿಲ್ಲ ಸರ್. ಅವರು ಕೊಟ್ಟಿದಾರ? ಇಲ್ಲ ಸರ್. ಹಾಗಾದ್ರೆ ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ವಾವ್, ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆಗೆ ಯಾರು ಡಿ ಹಾಕಿದಿರಿ ನೋಡುವ.
ವೆರಿ ಗುಡ್ ಅನ್ವಿತಾ, ವಿರಾಜ್, ನಿಖಿಲ್. 87 ಮೆಂಬರ್ಸ್ ಇದ್ದೀರಾ. ಪ್ರತಿಯೊಬ್ರು ಕೂಡ ನೀವು ನಿಮ್ಮ ಆನ್ಸರ್ನ ಹಾಕ್ಬೇಕಲ್ಲಿ. ಚಾಟ್ ಅಂತ ಇದೆಯಲ್ವಾ, ಅಲ್ಲಿ ನಿಮ್ಮ ಪ್ರತಿಯೊಬ್ರು ಕೂಡ ಆನ್ಸರ್ ಹಾಕ್ಬೇಕು. ಯಾಕಂದ್ರೆ ನಿಮ್ ಇನ್ವಾಲ್ವ್ಮೆಂಟ್ ಬೇಕು ನನಗೆ. ನಿಮ್ಮ ಆನ್ಸರ್ ಸರಿ ಇರ್ಲಿ ತಪ್ಪಿರ್ಲಿ, ನಿಮಗೆ ಸರಿ ಅನ್ಸಿದ್ದನ್ನ ಹಾಕ್ರಿ, ತಪ್ಪು ಅನ್ಸಿದ್ದನ್ನ ತಪ್ಪು, ಸರಿ ಇದ್ರೆ ಖುಷಿ ಪಡುವ, ತಪ್ಪಿದ್ರೆ ಸರಿ ಮಾಡ್ಕೊಳ್ಳಲ್ವ, ಅಷ್ಟೇ ಬೇಕಾಗಿರೋದು. ಹೌದಾ ಇಲ್ಲ? ಹೌದು ಸರ್. ಪೂರ್ವಿ ಜಿ ಡಿ ಸರ್, ವೆರಿ ಗುಡ್ ಪುಟ, ವೆರಿ ಗುಡ್. ನೇತ್ರ ಆರ್, ನೋಡಿ ಇವೆಲ್ಲ ಹೊಸ ಹೆಸರು ನಾನು ಕೇಳೇ ಇಲ್ಲ. ನೀವು ಒಂಚೂರು ಈ ತರ ಮೆಸೇಜ್ ಮಾಡ್ತಿದ್ರೆ, ಏನೋ ಮಾತಾಡ್ತಿದ್ರೆ ಗೊತ್ತಾಗತ್ತಪ್ಪ. ನಿಮ್ ಪಾಡಿ ನೀವು ಸೈಲೆಂಟ್ ಆಗಿ ಓದ್ತಿದ್ರೆ ನನಗೆ ಗೊತ್ತಾಗಕ್ಕಿಲ್ಲ, ಅಲ್ಲೇನಾ? ಓಕೆ, ಏನ್ ತೊಂದರೆ ಆಗಲ್ಲಪ್ಪ. ಒಂಚೂರು ನಮಗೆ ಒಂಚೂರು ನಿಮ್ಮ ಆನ್ಸರ್ ನಾನು ಹಾಕ್ತಾ ಇದ್ರೆ, ಹಾಲೆ ಸಿದ್ದಪ್ಪ ಅವಾಗ ಹಾಕ್ತಿರ್ತಂತ, ರಿಶಿವ್, ರಾಬಿನಲ್, ಮೇಘನಾ, ಏನೋ ಒಂದು 8 ಹುಡುಗರು ಹಾಕ್ತಾರ, ಅವ್ರು ಹಾಕ್ತಾನೆ ಇರ್ತಾರ ನೋಡ್ರಿ ಇವರು. ಅನುಷ್ಕಾ, ಕೇತನ ಎಸ್ ಹೊನ್ನಾಳಿ, ಕೇತನ ಓಕೆ ಬಿಟ್ಟ, ವೆರಿ ಗುಡ್. ನಿಖಿಲ್ ಗೌಡ, ಚಿನ್ಮಯಿ ಹೆಚ್, ಪ್ರಣವ್ ದಂಗಿ, ಇವರೆಲ್ಲ ಅನುಶ್ರೀ ಬಸವರಾಜ್ ಹಿರೇಮಠ, ಅದು ಯಾವಾಗ್ಲೂ ಹಾಕ್ತಾನೆ. ವೀರೇಶ್ ಎಲ್ಲೋರ್, ವೆರಿ ಗುಡ್. ಪ್ರಗತಿ, ಸಾತ್ವಿಕ್, ಮನ್ವಿತ್ ರೆಡ್ಡಿ, ಶಶಿ ನಂದಿ, ವೆರಿ ಗುಡ್ ಬಿಟ, ಟ್ರೈ ಮಾಡಿ, ತಪ್ಪಿಲ್ಲ. ಹಿತೇಶಿ ಎಚ್ ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ 8ನೇ ಪ್ರಶ್ನೆಗೆ ನಿಮ್ಮ ಉತ್ತರ. ಕಮಾನ್ ಕಮಾನ್, ಫೈಂಡ್ ಔಟ್, ಫೈಂಡ್ ಔಟ್. ಫೋನ್ ಸೇಮ್ ಇರ್ಬೇಕು ಬಿಟ. ನೋಡಿ ಇದು ಈ ಸೈಡ್ ಅಲ್ಲಿ ಇದ್ರೆ, ಇದು ನೋಡಿ ಈ ಸೈಡ್ ಅಲ್ಲಿ ಇದೆ, ಪಟ್ ಅಂತ ಹಾಕ್ಬಿಟ್ರಿ. ನೋಡಿ ಇದನ್ನ ಹಾಕೋ ಒಂದು ಐಡಿಯಾ ಏನ್ ಗೊತ್ತಾ, ಯಾವುದು ರಾಂಗ್ ಇದೆ ಅದನ್ನೆಲ್ಲ ಕಾಟ್ ಹೊಡ್ಕೊಂತ ಬರ್ರಿ, ಸರಿ ಅದಿದ್ದಲ್ಲೇ ಉಳ್ಕೊಂಡ್ಬಿಡತ್ತೆ. ಸರಿ ಎಲ್ಲಿದೆ ಅಂತ ಹುಡ್ಕೋದಕ್ಕಿಂತ ಯಾವ್ಯಾವ ತಪ್ಪಿದೆ ಅಂತ ಹುಡುಕ್ರಿ, ಅವಾಗ ಸರಿ ಇರೋದು ಅದೇ ಬಂದಿರುತ್ತೆ. ನೋಡ್ರಿ, ಇದ್ರಲ್ಲಿ ಈ ಕಡೆ ಒಂದು, ಈ ಕಡೆ ಒಂದು, ಇದು ಬರ್ಬೇಕಿತ್ತಲ್ವಾ, ಇದಿರ್ಬೇಕಿತ್ತು, ಅದು ಇಲ್ಲ ಸರ್. ಸಿ ನೋಡೋಣ ಅಂದ್ರೆ 100% ಸರಿ ಇರ್ಬೇಕಿತ್ತು, ಆದ್ರೆ ಇಲ್ಲೊಂದು ಆಪ್ಷನ್, ಇಲ್ಲೊಂದು ಹಿಂಗ್ ಬರೋದಿತ್ತಲ್ಲ, ಅದು ಇಲ್ಲ ಸರ್. ಡಿ 100% ಸರಿ ಸರ್, ಹೌದಾ ಇಲ್ಲ? ಉಳಿದಿದ್ದೇ ಅದಲ್ವಾ? ಹಾಗಾದ್ರೆ ಕಣ್ಣು ಮುಚ್ಕೊಂಡು ಹಾಕ್ಬೋದು ನಾವು. ಎಸ್, 8 ಪ್ರಶ್ನೆಗೆ 8 ಪ್ರಶ್ನೆನ ಸರಿ ಹಾಕಿರುವಂತ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರುತ್ತಾ 9ನೇ ಕ್ವಶನ್ಗೆ ಹೋಗುವ ಮುಂಚೆ ಅದ್ರ ಸ್ಟೇಟ್ಮೆಂಟ್ ಏನಿದೆ ಅಂತ ನೋಡ್ಕೊಳ್ಳೋಣ. ಫೈಂಡ್ ಔಟ್ ದ ಆನ್ಸರ್ ಫಿಗರ್ ವಿಚ್ ವಿತೌಟ್ ಚೇಂಜಿಂಗ್ ದ ಡೈರೆಕ್ಷನ್, ಯಾವುದೇ ರೀತಿಯ ಡೈರೆಕ್ಷನ್ ಚೇಂಜ್ ಮಾಡದಲೇ ಫಿಟ್ಸ್ ಇನ್ ದ ಮಿಸ್ಸಿಂಗ್ ಪಾರ್ಟ್ ಆಫ್ ದ ಕ್ವಶನ್ ಫಿಗರ್. ಫಿಕ್ಸ್ ಇಂದ ಏನ್ ಮಾಡ್ಬೇಕು, ಒಂದು ಚಿತ್ರ ಕೊಟ್ಟಿರ್ತಾರ, ಆ ಚಿತ್ರನ ಹಂಗೈತೋ ಹಂಗೆ ಸೇರ್ಸ್ಬೇಕಲ್ಲಿ, ಯಾವುದೇ ರೀತಿ ಚೇಂಜಸ್ ಇರಲ್ಲ, ಡೈರೆಕ್ಷನ್ಸ್ ಚೇಂಜ್ ಆಗಿರಲ್ಲ. ಬಟ್ ಒಂದು ಫಿಗರ್ ಇರುತ್ತೆ, ಅದ್ರಲ್ಲಿ ಒಂದು ಭಾಗನ ಕಟ್ ಮಾಡಿರ್ತಾರೆ. ಒಂದು ಚಿತ್ರ ಕೊಟ್ಟಿರ್ತಾರೆ, ಅದ್ರಲ್ಲಿ ಒಂದು ಭಾಗ ಕಟ್ ಮಾಡಿ ಈ ಕಡೆ 4 ಭಾಗದೊಳಗೆ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಬಹಳ ಸಲ ಹೇಳ್ತೀನಿ, ಈಗ ಏನ್ ಮಾಡ್ತಾರೆ, ಒಂದ ಕಾಲ್, ನಮ್ಮ ಹುಡುಗರದ ಒಂದು ಕಾಲ್ ಕಟ್ ಮಾಡಿಬಿಟ್ಟ 4 ಕೈಗಳ ಮಧ್ಯೆ ಇಟ್ಟಿರ್ತಾರೆ. 3 ಕೈ ಇರುತ್ತೆ, ಒಂದು ಕಾಲ್ ಇರುತ್ತೆ. ಅದನ್ನ ತಗೊಂಡ್ಬಂದ್ ನಾವು ಕಾಲಿಗೆ ಕರೆಕ್ಟ್ ಆಗಿ ಕಾಲ್ ಜೋಡಿಸ್ಬಿಟ್ರೆ ಗೊತ್ತಾಗ್ಬಿಡತ್ತಲ್ವಾ ನಮಗೆ, ಓ ಇದು ಕಾಲು, ಮುಕ್ಕಾಲಲ್ಲ. ಅಲ್ವಾ? ಈಗ ಆಪಲ್ಸ್ ಇರುತ್ತೆ, ಆಪಲ್ಸ್ ಮಧ್ಯೆ ಒಂದು ಆಪಲ್ ನ ತಗೊಂಡೋಗಿ 3 ಆರೆಂಜ್ ನ ನಡುವೆ ಇಟ್ಟಿದ್ರೆ ಒಂದು ಆಪಲ್ ತಂದು ಈ ಕಡೆ ಇಡಬೇಕು, ಹೌದಾ ಇಲ್ಲ? ಹಂಗೆ ಈ ಫಿಗರ್ ಅಲ್ಲಿ ಏನ್ ಕಟ್ ಮಾಡಿದ್ದಾರೆ, ಯಾವ ಪಾರ್ಟ್ ಕಟ್ ಆಗಿದೆ, ಆ ಪಾರ್ಟ್ ನ ಕಂಪ್ಲೀಟ್ ದ ಪ್ಯಾಟರ್ನ್ ಇನ್ ದ ಕ್ವಶನ್ ಫಿಗರ್ ಇನ್ ಆರ್ಡರ್ ಟು ಕಂಪ್ಲೀಟ್ ದ ಪ್ಯಾಟರ್ನ್, ಅದನ್ನ ಜೋಡಿಸಿದ್ರೆ ಆ ಫಿಗರ್ ಕಂಪ್ಲೀಟ್ ಆಗಿಬಿಡತ್ತೆ. ಹಾಗಾದ್ರೆ ಯಾವ್ದಿರ್ಬೋದು ಸರ್ ಅಂತ ಅಂದ್ರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇದನ್ನ ಪೆನ್ಸಿಲ್ ಮತ್ತೆ ನಿಮ್ಮ ಹತ್ರ ರಬ್ಬರ್ಸ್, ಪೆನ್ಸಿಲ್, ಸ್ಕೇಲ್ ಇದ್ರೆ ಈ ಫಿಗರ್ ನ ನಾವು ಈಸಿಯಾಗಿ ಮಾಡಬಹುದು. ಹೇಗೆ ಸರ್? ನೋಡಿ, ಈ ಕಡೆ ಪಾರ್ಟ್ ನೋಡ್ಕೊಡ್ರಿ, ಈ ಸೈಡ್ ಪಾರ್ಟ್ ಸೇಮ್ ಹೆಂಗಿದೆಯೋ ಅದೇ ತರ ನಾವೇನ್ ಮಾಡೋಣ ನೋಡಿ, ಇದನ್ನ ಇಲ್ಲಿ ಜಸ್ಟ್ ಈ ತರ ಮಾಡೋಣ. ಯಾಕಂದ್ರೆ ಈ ಕಡೆ ಮಾಡಿದಾರಲ್ವಾ? ಹೌದು ಸರ್. ಈಗ ಇಲ್ಲೊಂದು ನಮಗೆ ಸರ್ಕಲ್ ಬರಬೇಕು, ಹೌದಲ್ಲ? ಯಾಕೆ ಹೇಳ್ರಿ, ಇಲ್ಲಿಂದ ಇಲ್ಲಿ, ಆಮೇಲೆ ಇಲ್ಲಿಂದ ಇಲ್ಲಿ ಒಂದು ಲೈನ್ ಎಳಿಬೇಕು, ಓಕೆನಾ? ಎಸ್ ಸರ್. ಸೇಮ್ ಈ ಲೈನ್ ಒಂದು ಎಳಿಬೇಕು. ಒಂದು ಸ್ಕೇಲು, ಒಂದು ಪೆನ್ಸಿಲು, ಒಂದು ರಬ್ಬರ್ ನಿಮ್ಮ ಹತ್ರ ಇದ್ರೆ ಈ 5 ಮಾರ್ಕ್ಸ್ ಅನ್ನ ಪುಕ್ಷಟೆ ತಗೋಬಹುದು ನೀವು. ಹಾಗಾದ್ರೆ ಇದೆಲ್ಲಿದೆ ಸರ್? ನೋಡಿ, ಇದು ಆಪ್ಷನ್ ಎ ನಲ್ಲಿ ಇಲ್ಲಿ ಹಾಕಿದ್ದಾರೆ, ಇದನ್ನ ಬರಲ್ಲ. ಇಲ್ಲಿ ಹಾಕಿದ್ದಾರೆ ಇದನ್ನ, ಇದು ಬರಲ್ಲ. ಆಪ್ಷನ್ ಬಿ ಬರೋ ಚಾನ್ಸ್ ಇದೆ ನೋಡಿ. ಆದ್ರೆ ಈ ಲೈನ್ ಇಷ್ಟು ಉದ್ದ ಇದೆಯಾ ನೋಡಿ, ಈ ಲೈನ್ ಇದೆಯಾ ಇಷ್ಟು ಉದ್ದ? ಹಾಗಾದ್ರೆ ಇದು ಬರಲ್ಲ. ಹಾಗಾದ್ರೆ ಇದು ಬರ್ಬೋದಲ್ಲ ಸರ್? 100% ಬರುತ್ತೆ. ಆಪ್ಷನ್ ಡಿ ಯಾರು ಹಾಕಿದಿರಿ, ನಿಮ್ಮ ಆನ್ಸರ್ ಸರಿ. ಆಪ್ಷನ್ ಡಿ. ಎಸ್ ಸರ್, ನೋ ಸರ್? ವೆರಿ ಗುಡ್ ಬಿಡ, ವೆರಿ ಗುಡ್. ಯಾರೆಲ್ಲ ಹಾಕ್ತಿದಿರಲ್ಲ, ಸೂಪರ್. ಮುಂದಿನ ಪ್ರಶ್ನೆ ಹೋಗುವ? ಎಸ್ ಸರ್, ಇಂಥದ್ದನ್ನೆಲ್ಲ ಬಿಡಕ್ಕಾಗತ್ತ ಸರ್ ನಾವು? ನೋ ಸರ್.
ಎಸ್ಪೆಷಲಿ ಅದು ನನ್ನ ಸ್ಟೂಡೆಂಟ್ ಅಂದ್ರೆ 100% ಮೆಂಟಲ್ ಎಬಿಲಿಟಿ ಔಟ್ ಆಫ್ ಔಟ್ ಇರಬೇಕು. ನಮ್ ಟಾರ್ಗೆಟ್ ನಾಟ್ ಫಾರ್ ಸೆಲೆಕ್ಷನ್, ಟಾಪ್ ಸೆಲೆಕ್ಷನ್ ಲಿಸ್ಟ್. ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರಿರೋದಲ್ಲ, ಹೆಸರು ಸೆಲೆಕ್ಷನ್ ಲಿಸ್ಟ್ ಅಲ್ಲೇ ಟಾಪ್ ಮೋಸ್ಟ್ ಲಿಸ್ಟ್ ಅಲ್ಲಿ ಟಾಪ್ ಮೋಸ್ಟ್ ನಮ್ ಹೆಸರು ನಮ್ದಾಗಿರ್ಬೇಕು. ಅದು ಅವಾಗ ನಾವು ಇಷ್ಟು ಕಷ್ಟಪಟ್ಟಿದ್ದಕ್ಕ ಸಾರ್ಥಕತೆ ಇರುತ್ತೆ. ಎಲ್ಲೋ ಸೆಲೆಕ್ಷನ್ ಆಗಿ 80ನೇ ಲಿಸ್ಟು, 80ನೇ 79ನೇ 79 ನೇಮು 80 ನೇಮ್ ನಮ್ದಾಗಿರ್ಬಾರ್ದು. 80 ನೇಮ್ ಆಗಿದ್ರು ನೀ ಸೆಲೆಕ್ಷನ್ ಆಗಿರ್ತೀಯ, ಬಟ್ ಟಾಪ್ 1 ಟಾಪ್ 2 ಟಾಪ್ 3 ಅಲ್ಲಿರ್ಬೇಕು ನಾವು. ಎಸ್, ಯಾಕಂದ್ರೆ ಅಷ್ಟು ಕಷ್ಟ ಪಡ್ತಿದೀವಿ ಅಂದ್ಮೇಲೆ ಅಷ್ಟು ರಿಸಲ್ಟ್ ಬರ್ದೇ ಬರಬೇಕು. ಆ ತಕ್ಕಂತ ಹೋದ್ರಿ, ಅದು ಯಾಕೆ ಸಿಗಲ್ಲ ನೋಡುವ ನಾವು. ಎಸ್, ಈಗ ನೋಡಿ ಇದನ್ನ ಏನ್ ಮಾಡೋಣ, ಇದನ್ನು ಬಿಡಿಸ್ಬೇಕು. ಸೇಮ್ ಮೇಲ್ಗಡೆ ಹೇಗಿದೆ ಹಾಗೆ ಕೂಡ ಕಂಪ್ಲೀಟ್ ಮಾಡೋಣ ಇಲ್ಲಿ. ಎಸ್ ಸರ್, ಕಂಪ್ಲೀಟ್ ಮಾಡಿದ್ವಿ ಸರ್, ಹೌದಲ್ವಾ? ಎಸ್, ಈಗೇನ್ ಮಾಡೋಣ ನೋಡಿ, ಇಲ್ಲಿಂದ ಇಲ್ಲಿ ಇದ್ರ ಮೇಲೆ ಬಂದಿರೋದ್ರಿಂದ ನಾವು ಜಸ್ಟ್ ಏನ್ ಮಾಡೋಣ, ಇದನ್ನ ಜಸ್ಟ್ ಹಿಂಗ್ ಲೈನ್ ಎಳಿಯೋಣ. ನೋಡಿ ಮೇಲ್ಗಡೆ ಹೆಂಗಿದೆಯೋ ಇಲ್ಲೂ ಹೆಂಗೆ. ಆಮೇಲೆ ಇಲ್ಲಿಂದ ಸ್ವಲ್ಪ ಗ್ಯಾಪ್ ಕೊಟ್ಟು ಈ ತರ ಗ್ಯಾಪ್ ಮಾಡೋಣ. ಎಲ್ಲಿದೆ ಸರ್ ಆ ತರದ್ದು? ಎಲ್ಲಿದೆ ನೋಡಿ, ಆಪ್ಷನ್ ಎ ಬರುತ್ತಾ? ಬರೋ ಚಾನ್ಸಸ್ ಇದೆಯಾ? ಇಲ್ಲ. ಯಾಕೆ ಹೇಳ್ರಿ, ನೋಡಿ ಈ ಮೂಲೆಗೆ ಇದು ಟಚ್ ಆಗಿರೋದ್ರಿಂದ ಇದು ನೋಡಿ, ಈ ಲೈನು ಇಲ್ಲಿಂದ ಬಂದ್ಬಿಟ್ಟಿದೆ ಮಧ್ಯದಿಂದ ಅಲ್ವಾ, ಒಳಗಡೆ ಇರೋ ಲೈನ್ ಕೂಡ ಈ ಕಡೆದು ಅಷ್ಟೇ ಅಲ್ವಾ, ಇಲ್ಲಿ ಟಚ್ ಆಗ್ಬೇಕಲ್ವಾ? ಎಸ್, ಹಾಗಾದ್ರೆ ಆಪ್ಷನ್ ಎ ಬರಲ್ಲ. ಆಪ್ಷನ್ ಬಿ ನಲ್ಲಿ ಇದು ಮೇಲೆ ಬಂದ್ಬಿಟ್ಟಿದೆ. ಆಪ್ಷನ್ ಸಿ ನಲ್ಲಿ ಇದು ಇಲ್ಲಿ ಬಂದ್ಬಿಟ್ಟಿದೆ. ಆಪ್ಷನ್ ಡಿ ನೋಡಿ ಕರೆಕ್ಟ್ ಆಗಿದೆ. ಎಸ್ ಸರ್ ನೋ? 10ನೇ ಪ್ರಶ್ನೆಗೆ ಯಾರೆಲ್ಲ ನಿಮ್ಮ ಆನ್ಸರ್ ಡಿ ಮಾಡಿದಿರಿ ಅವರ ಆನ್ಸರ್ ಸೂಪರ್. ವೆರಿ ಗುಡ್ ತನ್ವಿ ಪ್ರಿಯಾ, ಹಂಶಿಣಿ ವೆರಿ ಗುಡ್ ಪುಟ, ಶ್ರುತಿ ಗೊಳಸಂಗಿ ಗುಡ್, ಕಳಶ್ ವೆರಿ ಗುಡ್ ಪುಟ, ಸೂಪರ್, ಚೆನ್ನಾಗಿ ಮಾಡ್ತಿದ್ದೀರಾ ಕಣ್ರು. ಒಂಚೂರು ಮ್ಯಾಥ್ಸ್ ಕಡೆನೂ ಗಮನ ಕೊಡ್ರಿ. ಓಕೆ, ಮೆಂಟಲ್ ಎಬಿಲಿಟಿ ಚೆನ್ನಾಗಿ ಮಾಡ್ತಿದ್ದೀರಾ, ಖುಷಿ ಆಗತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿಗೆಲ್ಲ ಮ್ಯಾಥ್ಸ್ ಜಾಸ್ತಿನೇ ಮಾಡ್ತಿದ್ದೀನಿ, ಮೆಂಟಲ್ ಎಬಿಲಿಟಿ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಆದ್ರೂ ಬಿಟ್ರೆ ಕೆಟ್ವಿ ಅಂತಾರಲ್ಲ ಹಂಗೆ ಎಲ್ಲ ಮರ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೆಂಟಲ್ ಎಬಿಲಿಟಿ ಸರ್ ತಗಳಿ 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 ಅಂತಿದ್ರಿ, ಅದಕ್ಕೋಸ್ಕರ ಇವತ್ತೊಂದು ಕ್ಲಾಸ್ ಹಾಕ್ತೆ. ಓಕೆ, ಇರ್ಬೇಕು ನಿಮಗೆ ಎಲ್ಲದು ಒಂದೊಂದು ಐಡಿಯಾ ಬರುತ್ತೆ ಮಕ್ಕಳಿಗೆ. ಹೊಸದಾಗಿ ಮಕ್ಕಳು ತುಂಬಾ ಜನ ಜಾಯ್ನ್ ಆಗಿದ್ದಾರೆ ಅಲ್ವಾ? ಎಸ್, ಕೆಲವರು 1 ತಿಂಗಳು 2 ತಿಂಗಳು ಓದಿ ಪಾಸ್ ಆಗಿರೋರು ತುಂಬಾ ಜನ ಇದ್ದಾರೆ ಪುಟ. ಓಕೆನಾ? ಹಾಗಾಗಿ ಹೇಳಕ್ಕಾಗಲ್ಲ. ನೋಡಿ ಈ ತರ ಚಿತ್ರ ಬಿಡಿಸ್ಬೇಕು ನಾವು. ನೋಡಿ ಸರ್ಕಲ್ ಇರೋದು ಮೇಲ್ಗಡೆ ಇರಬೇಕು, ಇಲ್ಲಿ ನೋಡಿ ಇಲ್ಲಿ ಬರ್ಬೇಕಿತ್ತು, ಹೌದೋ ಇಲ್ಲ? ಹಾಗಾದ್ರೆ ಆಪ್ಷನ್ ಎ ಬರಲ್ಲ, ಬಿನೂ ಬರಲ್ಲ. ಈಗ ಸಿ ಮತ್ತೆ ಡಿ ನೋಡ್ಕೊಳ್ಳಿ. ಸಿ ಡಿ ನಲ್ಲಿ ಇದು ನೋಡಿ ಟಚ್ ಆಗಿಲ್ಲ, ಇವೆಲ್ಲದೂ ಕೂಡ ಸರ್ಕಲ್ ಟಚ್ ಆಗಿದಾವ್, ಎಲ್ಲಾ ಕಡೆ ಸರ್ಕಲ್ ಟಚ್ ಆಗಿದೆ. ಎಸ್ ಸರ್, ಹಾಗಾದ್ರೆ ನಾವೇನ್ ಮಾಡೋಣ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಸರ್ಕಲ್ ಟಚ್ ಆಗಿದೆ ಅಷ್ಟೇ. ನಾವು ಬಿಡಿಸ್ಬೇಕಂತಾನೆ ಏನಿಲ್ಲ, ನಾವು ಬಿಡಿಸ್ತಾ ಹೋದ್ರೆ 100% ಆನ್ಸರ್ ಬರುತ್ತೆ. ಬಟ್ ನಾವೇನ್ ಮಾಡೋಣ, ಆದಷ್ಟು ಟೈಮ್ನು ಸೇವ್ ಮಾಡ್ಬೋದಲ್ಲ. ಕರೆಕ್ಟಾಗಿ ಗೆಸ್ ನಾವು ಕರೆಕ್ಟಾಗಿ ಮಾಡ್ತೀವಿ ಅಂದ್ರೆ 100% ನಾವು ಎಷ್ಟು ಸ್ಪೀಡ್ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟೇ ಸ್ಪೀಡ್ ಆಗ್ತೀರಿ ನೀವೇ, ನಾ ಹೇಳೋದೇ ಬೇಡ. 12ನೇ ಪ್ರಶ್ನೆಗೆ ಉತ್ತರ ಮಾಡಿಪ್ಪ, ಬೇಗ ಮಾಡಿ ಬೇಗ ಮಾಡಿ ಬೇಗ ಮಾಡಿ. ಎಸ್, ನೋಡಿ ಇಲ್ಲಿ ಈ ಸೈಡ್ ಆಗಿದೆ ಅಂದ್ರೆ ನಾವೇನ್ ಮಾಡೋಣ, ಜಸ್ಟ್ ಈ ಸೈಡ್ ಒಂದ್ ಎಳೆದ್ಬಿಟ್ಟು ಈಗ ನಾವೇನ್ ಮಾಡೋಣ, ಇದೇ ಫಿಗರ್ ಇದೇನಿದೆ ನೋಡಿ, ಇದು ಉದ್ದ ಇದೆ, ಇದು ಉದ್ದ ಇದೆ ಅಂದ್ರೆ ಇಲ್ಲಿ ಕೂಡ ನಾವೇನ್ ಮಾಡೋಣ, ಜಸ್ಟ್ ಈ ಫಿಗರ್ ನ ಇಲ್ಲಿ ಬಿಡ್ಸೋಣ. ಇಲ್ಲೊಂದು ಲೈನು ಮಧ್ಯದಲ್ಲಿ. ಈಗ ಇದೆಲ್ಲಿದೆ? ಇಲ್ಲಿದೆ, ಹಾಗಾಗಿ ಜಸ್ಟ್ ಇಲ್ಲಿ. ಎಸ್ ಸರ್ ನೋ? ಎಸ್ ಸರ್. ಯಾಕೆಂದ್ರೆ ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಫಿಗರ್ ಅಲ್ಲಿ ಇದೆಯಲ್ಲ, ಇದು ಸ್ಟ್ರೈಟ್ ಲೈನ್ ಇದೆ. ಇಲ್ಲಿ ನೋಡಿ, ಇದು ಸ್ಟ್ರೈಟ್ ಇದ್ದಾಗ ಇದು ಸ್ಟ್ರೈಟ್ ಇದೆ, ಎರಡು ಸೇಮ್ ಇದೆ ಅಲ್ವಾ, ಎರಡು ಫಿಗರ್ ಅಂತ ನಾವು ಇಲ್ಲಿ ಇದ್ ಮಾಡ್ಕೊಂಡ್ರೆ. ಆದ್ರೆ ಫಸ್ಟ್ ಅಲ್ಲಿ ನೋಡ್ರಿ, ನಮಗೆ ಇಲ್ಲಿ ಹೆಂಗಿದೆ ಅಂದ್ರೆ ಈ ಕೆಳಗಡೆನೆ ಬಂದ್ಬಿಟ್ಟಿದೆ. ಆಕ್ಚುಲಿ ಇದು ಮೇಲುಗಡೆ ಭಾಗ ಬರ್ಬೇಕಿತ್ತು, ಮತ್ತೆ ಈ ಮೂಲೆ ಡೈರೆಕ್ಷನ್ ಚೇಂಜ್ ಇದೆ. ಆಪ್ಷನ್ ಎ ಬರಲ್ಲ, ಆಪ್ಷನ್ ಬಿ ನಲ್ಲಿ ಬರೋ ಎಲ್ಲಾ ಚಾನ್ಸಸ್ ಇದೆ. ಇಲ್ಲಿ ಇದ್ ನೋಡ್ರಿ, ಯಾವುದು ಇದು ಅಡ್ಡ ಬರ್ಬೇಕಿತ್ತು, ಇದು
ಸ್ಟ್ರೈಟ್ ಬಂದ್ಬಿಟ್ಟಿದೆ, ಸಿ ಬರಲ್ಲ. ಇದು ಕೂಡ ಆಪ್ಷನ್ ಡಿನೂ ಬರಲ್ಲ. ಯಾವ್ದು ನೀವು ಬಿ ಮಾಡಿದಿರಿ, ಅವ್ರ ಆನ್ಸರ್ ಸರಿ ಇದೆ ಪುಟ, ಅವರ ಆನ್ಸರು ಸರಿ ಇದೆ. ಎಸ್, ವೆರಿ ಗುಡ್. ಈಗ ಏನು ಗೊತ್ತಾ, ಇದನ್ನ ಯಾವ್ದನ್ನ, ಒಂದು ನಿಮಿಷ ಪುಟ, ನಿಮಗೆ ಸ್ವಲ್ಪ ಡೌಟ್ ಇತ್ತು ಅಂದ್ರೆ ನಾನು ಹೇಳ್ತೀನಿ ನೋಡ್ರಿ. ನೋಡಿ, ಈ ಪಾರ್ಟ್ ಏನಿದೆಯಲ್ಲ, ಈ ಪಾರ್ಟ್ನ ನೀವು ಕರೆಕ್ಟಾಗಿ ಪೇಪರ್ ಮಡಿಸ್ದಂಗೆ ಮಡಿಸ್ಬಿಟ್ರೆ, ಒಂದು ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲ್ನ ಮೇಲಿಂದ ಕೆಳಗಡೆ ಮಡಚ್ಬಿಟ್ರೆ, ಈ ಸೈಡ್ ಮಡಚ್ಬಿಟ್ರೆ ಹೆಂಗೆ ನೋಡಿ, ಮೇಲಿಂದ ಕೆಳಗೆ ಮಡಚಿದ್ರೆ ಸೇಮ್ ಅದೇ ಫಿಗರ್ ಬರುತ್ತಲ್ವಾ, ಸೇಮ್ ಇದಕ್ಕ ಇದು ಬರುತ್ತೆ. ಹಾಗಾದ್ರೆ ಈ ಕೆಳಗಡೆ ಫಿಗರ್ ಇದೆ ನೋಡ್ರಿ, ಈ ಟ್ರಯಾಂಗಲ್, ಇದನ್ನ ನೀವೇನ್ ಮಾಡ್ರಿ, ಈ ಟ್ರಯಾಂಗಲ್ ನ ಹಿಂಗ್ ಮೇಲ್ಗಡೆ ಮಡಚ್ಬಿಟ್ರಿ. ಮಡಿಸಿದಾಗ ಸೇಮ್ ಈ ಫಿಗರ್ ಬರ್ತಾವ, ಹೌದಾ ಇಲ್ಲ? ಬರುತ್ತಲ್ಲೇನಾ? ದಟ್ ಈಸ್ ದ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅರ್ಥ ಆಯ್ತಲ್ವಾ? 12 ಪ್ರಶ್ನೆಗಳು ಮುಗಿಸಿದೀವಿ. 12ಕ್ಕೆ 12 ಸರಿ ಹಾಕಿರುವ ನಮ್ಮ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರುತ್ತಾ ಮುಂದಿನ ಪ್ರಶ್ನೆಗೆ ಹೋಗುತ್ತಿದ್ದೇವೆ ಸರ್. ಓಕೆ, ಮುಂದೆ ಏನಿದೆ ಸರ್ ಇಂಪಾರ್ಟೆಂಟ್ ಆಗಿ ಅಂದ್ರೆ, ದ ಕ್ವಶನ್ಸ್ ಫಿಗರ್ ಆರ್ ಇನ್ ಎ ಸೀರೀಸ್. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಮಕ್ಕಳು ತಪ್ಪು ಮಾಡ್ತಾರೆ ಇದರಲ್ಲಿ. ಕ್ವಶನ್ ಫಿಗರ್ಸ್ ಆರ್ ಇನ್ ಎ ಸೀರೀಸ್ ಅಲ್ಲಿದೆ, ಅನುಕ್ರಮವಾಗಿದೆ, ಒಂದು ಸರಣಿಯಲ್ಲಿದೆ. ಫೈಂಡ್ ಔಟ್ ಒನ್ ಫಿಗರ್ from among the answer A, B, C, D are given. Select answer figure which may complete the series and darken the circle in OMR sheet. ಇವೆಲ್ಲ ಗೊತ್ತಿರುತ್ತೆ ನಿಮಗೆ. ಅಂದ್ರೆ ಒಂದು ಸೀರೀಸ್ ಆಗಿ ಬದಲಾವಣೆ ಆಗ್ತಾ ಇರುತ್ತಂತೆ. ಅದ್ ನೋಡ್ರಿ, ನಾವು ಯಾವಾಗ್ಲೂ ಒಂದ್ ಹೇಳ್ತೀನಿ, ಒಂದು ಫಿಗರ್ ಸೀರೀಸ್ ಅಥವಾ ಅನುಕ್ರಮಣಿಕೆ ಅಂದ್ರೆ ಇದನ್ನ ನಾವು ಈ ತರ ತಿರುಗ್ತಾ ಇದೆ ಅಂದ್ರೆ, ರೈಟ್ ಸೈಡ್ ಹಿಂಗ್ ತಿರುಗ್ತಿದೆ ಅಂದ್ರೆ ಅದನ್ನ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್, ಹಿಂಗ್ ವಾಪಸ್ ತಿರುಗ್ತಿದೆ ಅಂದ್ರೆ ಅದನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಯಾಕೆ ಸರ್ ಹಿಂಗ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ, ನಾವು 12 ಇದೆ, 12 ಆದ್ಮೇಲೆ 1, 1 ಆದ್ಮೇಲೆ 2, 2 ಆದ್ಮೇಲೆ 3, 3, 4, 5 ಈ ತರ ಬರ್ತಾ ಇರ್ತೀವಿ. ಗಡಿಯಾರ ಯಾವ ತರ ತಿರುಗ್ತಿದೆ ಮುಳ್ಳು, ಆ ಕಡೆ ತಿರುಗ್ತಿದೆ ಅಂದ್ರೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಎಸ್ ಸರ್, ನೋ? ಎಸ್ ಸರ್. ಹಾಗಾದ್ರೆ ಗಡಿಯಾರದ ರೀತಿ ತಿರುಗಿದ್ರೆ ಕ್ಲಾಕ್ ವೈಸ್, ವಾಪಸ್ ತಿರುಗ್ತಿದೆ ಸರ್ ಆಂಟಿ ಕ್ಲಾಕ್ ವೈಸ್. ಇದರಲ್ಲಿ ಇನ್ನೊಂದು ವಿಶೇಷ ಇದೆ, ಇದರಲ್ಲಿ 90 ಡಿಗ್ರಿ ಈ ತರ ಇದ್ರೆ, ಈ ತರ ನಮಗೆ 90 ಡಿಗ್ರಿ ಎಲ್ಲಿ ತಿರುಗ್ತಾ ಇದೆ ಸರ್, ಈ ತರ ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಇದು ಕೂಡ 90 ಡಿಗ್ರಿ. ಅದು ಯಾವ ದಿಕ್ಕಿಗಾದ್ರೂ ತಿರುಗ್ಲಿ, ಹಿಂಗ್ ವಾಪಸ್ ಆದ್ರೂ ತಿರುಗ್ಲಿ ಕ್ಲಾಕ್ ವೈಸ್, ಅಥವಾ ಹಿಂಗ್ ಬಂದ್ರೆ ಇದು ಕ್ಲಾಕ್ ವೈಸ್, ಇದು ಆಂಟಿ ಕ್ಲಾಕ್ ವೈಸ್. ನಾವು ಯಾವ ತರನಾದ್ರೂ ತಿರುಗ್ಲಿ, ಇಷ್ಟಿಷ್ಟು ತಿರುಗ್ತಿದೆ ಅಂದ್ರೆ ನಮಗೆ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ತಿರುಗ್ತಿದೆ, ಅದನ್ನ ಮುಂದೆ ಇರೋದು ಕೂಡ 90 ಡಿಗ್ರಿನೇ ತಿರುಗ್ಬೇಕು. ಇಲ್ಲ ಸರ್, ಇದ್ರೊಳಗ ಮತ್ತೆ ಡಿವೈಡ್ ಬರುತ್ತೆ, ಇದು 45 ಡಿಗ್ರಿ 45 ಡಿಗ್ರಿ ಅಂತ ಬರುತ್ತೆ ನಿಮಗೆ. ಇದು 45, ಇದು 45. ಸರ್ ಇಲ್ಲಿಂದ ಜಸ್ಟ್ ಇಷ್ಟು ಮಾತ್ರ ಮೂವ್ ಆಗ್ತಿದೆ ಸರ್, ನೋಡಿ ಇಲ್ಲಿಂದ ಜಸ್ಟ್ ಇಷ್ಟು ಮೂವ್ ಆಗುತ್ತೆ, ಇದು 45 ಡಿಗ್ರಿ. ಇಲ್ಲಿಂದ ಇಲ್ಲಿ ಮತ್ತೆ ಮೂವ್ 45 ಡಿಗ್ರಿ, ಇದು ಮತ್ತೆ 45 ಡಿಗ್ರಿ, ಮತ್ತೆ 45 ಡಿಗ್ರಿ 45 ಡಿಗ್ರಿ 45 ಡಿಗ್ರಿ ಹಿಂಗ್ ತಿರುಗ್ತಾ ಇದೆ ಅಂದ್ರೂ ಕೂಡ ಅದನ್ನು ಕೂಡ ನಾವು ನೆಕ್ಸ್ಟ್ ಅದು ನಾವು ಬರೋ ಆನ್ಸರ್ ಕೂಡ ಅದು 45 ಡಿಗ್ರಿನೇ ತಿರುಗಿರ್ಬೇಕು. ಮಾಡ್ತಾ ಮಾಡ್ತಾ ನಿಮಗೆ ಐಡಿಯಾ ಬರುತ್ತದು. ಮೊದ್ಲಿಗೆ ನಾ ಇದನ್ನೆಲ್ಲ ಹೇಳಿರ್ತೀನಿ, ಬಟ್ ಆದ್ರೂ ಯಾಕೆ ಒಂದ್ಸಲ ರಿಪಿಟೇಷನ್ ಮಾಡ್ತೀನಿ ಅಂದ್ರೆ, ಹೊಸದಾಗಿ ಜಾಯ್ನ್ ಆಗಿರೋ ಮಕ್ಕಳಿಗೆ ಅದು ಕನ್ಫ್ಯೂಸಿಂಗ್ ಇರುತ್ತೆ. ಓಕೆ ಬಟ್ 13ನೇ ಪ್ರಶ್ನೆಗೆ ನಿಮ್ಮ ಆನ್ಸರು 13 ಸಿ ಸರ್, 13 ಡಿ ಸರ್, 13 ಹಾಕ್ರಿ, 13. ಅದಕ್ಕೆ ಒಂದೊಂದೇ ಫಿಗರ್ ತೋರಿಸೋದು ಇದಕ್ಕ ನಾನು. ಒಂದು ವಿಷಯ, ಒಂದು ಕೆಲಸ ಮಾಡೋಣ ನಾವು. ಈ ಸ್ಟಾರ್ ನ ಮಾರ್ಕ್ ಮಾಡ್ತೀನಿ. ಇಲ್ಲಿರೋ ಸ್ಟಾರ್ ಏನಾಯ್ತು ಇಲ್ಲಿಗೆ ಬಂತು, ಇಲ್ಲಿರೋದೇನಾಯ್ತು ಇಲ್ಲಿ ಬಂದಿದೆ ನೋಡ್ರಿ. ಎರಡನೇ ಚಿತ್ರಕ್ಕೆ ಒಂದು ಸ್ಟಾರ್ ಮೇಲ್ ಜಂಪ್ ಆಗಿದೆ, ಇಲ್ಲಿಂದ ಇಲ್ಲಿ ಜಂಪ್ ಆಗಿದೆ. ಈಗ ಇಲ್ಲಿರೋ ಸ್ಟಾರ್ ಎಲ್ಲಿ ಬರ್ಬೇಕು? ಇಲ್ಲಿಗೆ ಬರ್ಬೇಕು, ಹೌದಾ ಇಲ್ಲ? ನೋಡಿ, ಇಲ್ಲಿರೋದು ಇಲ್ಲಿಗೆ ಬರ್ಬೇಕಾದ್ರೆ ಇಲ್ಲಿ ಬಂದಿದೆ ಅಲ್ವಾ? ಎಸ್. ಹಾಗಾದ್ರೆ ಈ ಚಿತ್ರದಲ್ಲಿ ಎಲ್ಲಿ ಬರುತ್ತೆ? ಇಲ್ಲಿಗೆ ಬರುತ್ತೆ, ಹೌದಾ ಇಲ್ಲ? ಹಾಗಾದ್ರೆ ಕೆಳಗಡೆ ಸ್ಟಾರ್ ಎಲ್ಲೆಲ್ಲಿದೆ ಅದನ್ನ ಮಾತ್ರ ಕ್ಲಿಯರ್ ಮಾಡಬೇಕು. ಮೇಲ್ಗಡೆ ಮೂಲೆಗೆ ಹೋಗ್ಬೇಕಲ್ವಾ? ಈ ಮೂಲೆಗೆ ಎರಡೂ ಕೂಡ ಬಂದಿದ್ದಾವೆ. ಎಸ್. ಈಗ ಏನ್ ಮಾಡ್ಬೇಕು? ಈ ಮೂಲೆ ಸೈಡು ಎರಡು ಟ್ರಯಾಂಗಲ್ ಇರ್ಬೇಕು, ಎರಡು ಟ್ರಯಾಂಗಲ್ಸ್ಗಳು ಈ ಮೂಲೆ ಕಡೆನೆ ಇರಬೇಕು. ಹಾಗಾದ್ರೆ ಎಲ್ಲಿದ್ದಾವೆ?
ನೋಡಿ ಆಪ್ಷನ್ ಡಿ ಆಗ್ಲೇನೆ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಯಾವುದು ಆಪ್ಷನ್ ಡಿ ಇದೆ, ಸಿ ಕ್ಯಾನ್ಸಲ್ ಆಗಿದೆ. ಬಿಟ್ಟಾಕ್ರಿ, ಸಿ ನ ಲೆಕ್ಕನ ತಗೋಬಿಡ್ರಿ. ಇವ್ ನೋಡ್ರಿ, ಇವು ಕೆಳಗಡೆ ಬಾಗಿದಾವ್. ನೋ, ಹಿಂಗ್ ಬರಬಾರ್ದು ನಮಗೆ. ಯಾಕಂದ್ರೆ ಆಪ್ಷನ್ ಬಿ ನಲ್ಲಿ ಈ ತರ ಇದೆ ನೋಡ್ರಿ, ಅದು ಅಲ್ವಾ, ಕ್ವಶನ್ ಫಿಗರ್ ಅಲ್ಲೇ ಇದೆ. ಹಾಗಾಗಿ ನಾವೇನ್ ಮಾಡೋಣ, ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ನಲ್ಲಿ ಒಂದಕ್ಕೊಂದು ಅಪೋಸಿಟ್ ಆಗಿದೆ ಅದು, ಇಲ್ಲೆಲ್ಲೂ ಕೂಡ ಅಪೋಸಿಟ್ ಆಗಿಲ್ಲ ಆಪ್ಷನ್ ಎ ಬಿ ಸಿ ಡಿ. ಈಗ ಹಾಗಾಗಿ ಆಪ್ಷನ್ ಬಿ ನೂ ರಾಂಗ್. ಆಪ್ಷನ್ ಡಿ ನಲ್ಲಿ ನೋಡಿ ಎಲ್ಲ ಒಂದೇ ಕಡೆ ಇದೆ. ಇದು ವೆರಿ ಗುಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೂರು ಕ್ಯಾನ್ಸಲ್ ಆದ್ವಲ್ಲ, ಉಳ್ದಿದ್ದು ಅದೊಂದೇ. ನೋಡಿ, ಒಂದೊಂದನ್ನು ಕೂಡ ನೋಡ್ಬೇಕಾಗತ್ತೆ, ಅದು ಬಹಳ ಇಂಪಾರ್ಟೆಂಟ್ ನಿಮ್ದು. ಓಕೆನಾ? ಹಲೋ, ಹಾ ಪುಟ್ಟ, ಇದ್ರಲ್ಲಿ ಪೇಜ್ ನಂಬರ್ ಇರಲ್ಲ ಪುಟ್ಟ, ಇದು ಕ್ವಶನ್ ಪೇಪರ್ಸ್ ಇದೆ. ಓಕೆ ಪುಟ್ಟ, ಗೊತ್ತಾಗ್ತಿದೆಯಲ್ವಾ? ಎಸ್, ಇದು ಮಾಡಲ್ ಕ್ವಶನ್ ಪೇಪರ್ ಇಂದ ತಗೊಂಡಿದ್ದೀನಿ. ಯಾರು ಪೇಜ್ ನಂಬರ್ ಹುಡುಕ್ಬೇಡ್ರಿ. ನೀವು ನೋಡಿ ಆನ್ಸರ್ ಮಾಡ್ಲಿ ಅಂತ ಮಾಡ್ತಿರೋದು, ನಿಮ್ಮ ಅಲ್ಲಿ ನೋಡ್ಕೊಂಡು ಮಾಡೋದಲ್ಲ. ಓಕೆನಾ? ಇಲ್ಲಿ ನಿಮ್ಮ ಎಬಿಲಿಟಿ ತೋರಿಸಿ ಅಂತ, ಅಲ್ಲಿ ಆಮೇಲೆ ನೀವು ಮಾಡ್ರಿ, ಸಿಗತ್ ನಿಮಗೆ, ನೋ ಪ್ರಾಬ್ಲಮ್. ಬಟ್ ಇದನ್ನ ನೀವು ಫಸ್ಟ್ ಏನ್ ಮಾಡ್ಬೇಕು, ಇದನ್ನ ಸರಿ ಆನ್ಸರ್ನ ಹುಡುಕ್ರಿ, ಟ್ರೈ ಮಾಡ್ರಿ. ಯಾವ್ದಿರ್ಬೋದು ಗೆಸ್ ಮಾಡ್ಬೇಕು. ಈ ಪೇಪರ್ಸ್ ಬಂತ, ಈ ಕ್ವಶನ್ ಬಂದ್ರೆ ಎಕ್ಸಾಮ್ಗೆ ನಾನು ಮಾಡ್ತೀನ, ದಟ್ ಈಸ್ ದ ಇಂಪಾರ್ಟೆಂಟ್. 14ನೇ ಪ್ರಶ್ನೆ ನೋಡಿ, ಕರೆಕ್ಟ್ ಆಗಿ ನೋಡಿ. ಇದು ಇಲ್ಲಿಗೆ ಹೋಯ್ತು, ಇದು ಇಲ್ಲಿಗೆ ಬಂದ. ಅಂದ್ರೆ ಒಂದು ವೈಟ್ ಏನಾಯ್ತು, ಇಲ್ಲಿ ಆ ಬ್ಲಾಕ್ ಅಲ್ಲೇ ಇದೆ, ವೈಟ್ ಮಾತ್ರ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಿದೆ. ಎಸ್, ಈಗೇನಾಗತ್ತೆ ನೋಡ್ರಿ, ಬ್ಲಾಕ್ ಇರೋದು ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿದೆ, ಇದನ್ನ ಬಿಟ್ಟು ಈ ಕಡೆ ಬಂದ್ಬಿಟ್ಟಿದೆ. ಈಗ ಏನಾಗ್ಬೇಕು, ವೈಟ್ ಜಂಪ್ ಆಗ್ಬೇಕು. ವೈಟ್ ಎಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬರ್ಬೇಕು. ನೋಡ್ರಿ, ಇದರ ಅಪೋಸಿಟ್ ಇದು ವೈಟ್ ಬಂದ್ಬಿಟ್ಟಿದೆ. ಇದರ ಈ ಬ್ಲಾಕ್ ಏನಾಯ್ತು, ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿದೆ, ಇಲ್ಲಿ ಬಂದಿದೆ ನೋಡ್ರಿ. ಈಗ ವೈಟ್ ಇಲ್ಲಿಗೆ ಬರ್ಬೇಕು. ಓಕೆ, ಆಪ್ಷನ್ ಎ ನಲ್ಲಿದೆ ನೋಡಿ. ಓಕೆನಾ? 14ನೇ ಪ್ರಶ್ನೆನು ಆಪ್ಷನ್ ಎಗೆ ವೈಟ್ ಇಲ್ಲಿಗೆ ಬಂದಿದೆ, ಇದು ಬ್ಲಾಕ್ ಇದೆ. ಆಪ್ಷನ್ ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಯಾರೆಲ್ಲ ಆಪ್ಷನ್ ಎ ಹಾಕಿದಿರಿ ಅವ್ರದ್ದು ಆನ್ಸರ್ ಸರಿ. ನೋಡೋಣ ಎಷ್ಟು ಜನ ಹಾಕಿದ್ದೀರಾ. ಅನುಶ್ರೀ ವೆರಿ ಗುಡ್ ಪುಟ. ನಿಖಿಲ್ ವೆರಿ ಗುಡ್ ಪುಟ. ವಿಶ್ವ ವೆರಿ ಗುಡ್. ನೇತ್ರಾವತಿ ವೆರಿ ಗುಡ್. ಪರವಾಗಿಲ್ಲ ಕಣ್ರು, ಇದೀರಿ ನೀವು. ವೆರಿ ಗುಡ್ ಪುಟ. ಆಪ್ಷನ್ ನೋಡಿ, ಅದೊಂಚೂರು ಹುಷಾರಾಗಿ ಎಷ್ಟು ಚೆನ್ನಾಗಿ ಗಮನಿಸ್ಬೇಕಂದ್ರೆ, ಕೆಲವೊಂದ್ಸಲ ಏನಾಗ್ತಾವ್, ಒಂದ್ರ ಮೇಲೆ ಒಂದ್ ಬಂದಿರ್ತಾವ್, ಬಹಳ ಹುಷಾರು ಅಂತವು. ನೀವು ಮಾಡಿದೀರಾ ಅನ್ಸುತ್ತೆ, ಮಾಡಲ್ ಪೇಪರ್ಸ್ ಹೆಂಗು ಮನೆಗೆ ಕಳ್ಸಿದೀನಲ್ವಾ, ಪ್ರತಿಯೊಬ್ರು ಮಾಡಿರ್ತಾರ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇದೇನ್ ಸರ್ ಕೀ ಆನ್ಸರ್ ಹಿಂಗ್ ಬಂತು ಅಂತ ಅನ್ಕೊಂಡಿರ್ತೀರಿ ನೀವು, ಬಟ್ ಆನ್ಸರ್ ಇಸ್ ರೈಟ್ ಆಗಿರುತ್ತದು. ಎಸ್, 15ನೇ ಪ್ರಶ್ನೆಗೆ ಆನ್ಸರ್ ಮಾಡಿ. ನೋಡಿ, ಇಲ್ಲಿ 4 ಒಳಗೊಂದು ಸರ್ಕಲ್ ಇದೆ. ಈ ಸರ್ಕಲ್ ಒಳಗ ನಮಗೇನು ವಿಶೇಷತೆ ಆಗಿದೆ ಅಂದ್ರೆ, ಈ ಒಳಗ್ ಪ್ಲಸ್ ಇತ್ತಲ್ಲ, ಅದೇನಾಯ್ತು, ಹೊರಗಡೆ ಬಂದ್ಬಿಟ್ಟಿದೆ. ಹೊರಗಡೆ ಇಂಟು ಇತ್ತಲ್ಲ, ಈ ಲೈನ್ ಇಂಟು ಲೈನ್, ಈ ಲೈನು ಇದು ಒಳಗಡೆ ಹೋಗ್ಬಿಟ್ಟಿದೆ ನೋಡ್ರಿ, ಇಂಟು ಇಲ್ಲಿ ಒಳಗೆ ಬಂದಿದೆ. ಹೌದಾ ಇಲ್ಲ? ಈಗ ನಮಗೆ ಇಲ್ಲೇನಿದೆ, ಹೊರಗಡೆಯಿಂದ ಪ್ಲಸ್ ಆಕಾರ ಇದೆ, ಒಳಗೆ ಇಂಟು ಇದೆ. ನಾವೀಗ ಏನ್ ಮಾಡೋಣ, ಹೊರಗಡೆ ಇಂಟು ಆಗ್ಬೇಕು, ಒಳಗಡೆ ಪ್ಲಸ್ ಆಗ್ಬೇಕು. ಹಾಗಾದ್ರೆ ಇದು ಹೊರಗಡೆ ಪ್ಲಸ್ ಇದೆ, ಹಾಗಾಗಿ ಇದು ಬರಲ್ಲ. ಆಪ್ಷನ್ ಎ, ಇದು ಒಳಗಡೆ ಹೊರಗಡೆ ಎರಡು ಒಂದೇ ಆಗಿರೋದ್ರಿಂದ ಆಪ್ಷನ್ ಏನು ಬರಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಬರಲ್ಲ. ನೋಡಿ, ಒಳಗಡೆ ಪ್ಲಸ್ ಆಗಿದೆ, ಹೊರಗಡೆಯಿಂದ ನಾವು ಲೈನ್ ಹೇಳಿದ್ರೆ ಇಂಟು ಆಗತ್ತೆ. ಎಸ್ ಸರ್? ನೋ? ಎಸ್ ಸರ್, ದಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಯಾರೆಲ್ಲ ಹಾಕಿದಿರಿ ಅವ್ರ ಆನ್ಸರ್ 100% ಸರಿ ಸರ್. 16ನೇ ಪ್ರಶ್ನೆಗೆ ಆನ್ಸರ್ ಮಾಡಿ ಪುಟ. ಎಸ್, ಟ್ರಯಾಂಗಲ್, ಒಂದು ಆರೋ ಮಾರ್ಕು. ಓಕೆ, ಏನಾಗಿದೆ ನೋಡಿ, ಇದೇನಾಯ್ತು, ಇದು ಮೇಲ್ಗಡೆ ಹೋಯ್ತು, ಟ್ರಯಾಂಗಲ್ ಕೆಳಗಡೆ ಬಂತು, ಬಟ್ ಉಲ್ಟಾ ಆಗಿದೆ. ಈ ಚೌಕ ಮಧ್ಯದಲ್ಲಿ ಬಂದಿದೆ. ಎಸ್, ಈಗ ಇದೇನಾಗ್ಬೇಕು, ಮತ್ತೆ ಇದು ವಾಪಸ್ ಇಲ್ಲಿಗೆ ಹೋಗುತ್ತೆ, ಹೋಗಿದೆಯಲ್ವಾ? ಎಸ್, ಬಟ್ ಟ್ರಯಾಂಗಲ್ ನೋಡಿ, ಈ ಟ್ರಯಾಂಗಲ್ ಇಲ್ಲಿ ಹೋಗಿ ನೆಟಗಾಗ್ಬಿಟ್ಟಿದೆ. ಇಲ್ಲಿ ಈ ಆರೋ ಮಾರ್ಕ್ ಈ ಕಡೆ ಇತ್ತಲ್ಲ, ಇದು ಆರೋ ಮಾರ್ಕ್ ಈ ಕಡೆ ಬಂದಿದೆ, ಇದು ಚೌಕ ಇಲ್ಲಿದೆ. ಈಗ ಏನಾಗ್ಬೇಕು, ಇದು ಸೀದಾ ಇಲ್ಲಿ ಬರ್ಬೇಕು, ಚೌಕ ಎಲ್ಲಿಗೆ ಬರ್ಬೇಕು, ಇಲ್ಲಿಗೆ.
ಮತ್ತೆ ಟ್ರಯಾಂಗಲ್ ಮಧ್ಯದಲ್ಲಿ ಬರಬೇಕು, ಆ ಮಧ್ಯದಲ್ಲಿರೋ ಟ್ರಯಾಂಗಲ್ ಉಲ್ಟಾ ಆಗಿರ್ಬೇಕು. ಮತ್ತೆ ಟ್ರಯಾಂಗಲ್ ಉಲ್ಟಾ ಆಯ್ತು ಅಂದ್ರೆ ಈ 6 ಮಾರ್ಕು ಈ ಸೈಡ್ ಅಲ್ಲಿ ಇರ್ಬೇಕು. ಯಾವ ಸೈಡು? ಈ ಸೈಡ್ ಅಲ್ಲಿ ಇರ್ಬೇಕು, ಅದು ಈ ಸೈಡ್ ಅಲ್ಲಿ ಇರ್ಬೇಕು. ಹಾಗಾದ್ರೆ ಆಪ್ಷನ್ ನೋಡಿ ಇದು ಇದೆ, ಬಟ್ ಈ ಕಡೆ ತಿರ್ಕೊಂಡ್ಬಿಟ್ಟಿದೆ. ನೋ 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 ನೋ, ಆಪ್ಷನ್ ಎ ಬರಲ್ಲ. ಆಪ್ಷನ್ ಬಿ ಬರುತ್ತೆ, ಆದ್ರೆ ಟ್ರಯಾಂಗಲ್ ನೆಟ್ಗಿದೆ, ಇದು ಉಲ್ಟಾ ಆಗ್ಬೇಕು ನಮಗೆ. ಆಪ್ಷನ್ ಬಿನೂ ಬರಲ್ಲ. ಆಪ್ಷನ್ ಸಿ 100% ಸರಿ ಸರ್. ಆಪ್ಷನ್ ಡಿ ರಾಂಗ್ ಸರ್. ಓ ಶಟ್. ನೋಡಿ, ಈ ಅನುಕ್ರಮಣಿಕೆಯಲ್ಲಿ ನಮಗೆ ಸರ್ ಈ ತರ ಸೀರೀಸ್ ಇಂದು ಬರ್ತಿಲ್ಲ, ಪ್ರಾಬ್ಲಮ್ ಇದೆ ಅಂದ್ರೆ ಒಂದ್ 10 ಪೇಪರು ನಿಮ್ಮ ಹತ್ರ ಬುಕ್ಸ್ ಇದೆಯಲ್ವಾ, ಹಳೆ ಪ್ರಶ್ನೆ ಪತ್ರಿಕೆಗಳು ಇರ್ತಾವಲ್ವಾ, ಅದನ್ನ ಬರೇ ಇದೇ ತರದ ಪ್ರಾಬ್ಲಮ್ಸ್ ಗಳನ್ನ ಬಿಡಿಸಿ ಅವತ್ತು ಚೆಕ್ ಮಾಡಿ ನೀವು ಟಿಕ್ ಹಾಕ್ರಿ, ಆಮೇಲೆ ಕೀ ಆನ್ಸರ್ ನೋಡ್ರಿ. ಓ ತಪ್ಪಾಗಿದ್ಯಾ, ಯಾಕೆ ತಪ್ಪಾಯ್ತು, ಹೆಂಗ ಸರಿ, ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ರಿ. ನಿಮ್ ಹಿರಿಯರ ಮನೇಲಿ ಯಾರು ಇರ್ತಾರ ಅವ್ರಿಗೆ ಕೇಳ್ರಿ, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರಿಗಾರು ಕೇಳ್ಕೊಳ್ಳಿ, ಟೀಚರ್ಸಿಗಾರು ಕೇಳ್ಕೊಳ್ರಿ, ಬಟ್ ಹೆಂಗ್ ಸರಿ ಆಗತ್ತಿದು ಅಂತ ಕೇಳ್ರಿ. ಓಕೆನಾ? ಅದು ಹೆಂಗ್ ಸರಿ ಆಗತ್ತೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ರಿ, ಅದೇ ಪ್ರಾಕ್ಟೀಸ್ ಮಾಡ್ರಿ, ಕೇಳ್ರಿ. ಗೊತ್ತಾಗ್ಲಿಲ್ಲ ನಿಮ್ ಫೋಟೋ ಗ್ರೂಪಿಗೆ ಹೊಡೆದು ಗ್ರೂಪಿಗೆ ಒಂದ್ಸಲ ಹಾಕ್ರಿ ಅಲ್ವಾ. ಸರ್ ಇದು ಹೆಂಗ್ ಸರಿ ಆಗತ್ತೆ ಅಂತ ಹಾಕ್ರಿ. ನೀವು ಬೇರೆ ಹುಡುಗರು ನೋಡ್ತಾರೆ, ನಾನು ನೋಡ್ತೀನಿ, ಅದನ್ನ ಸರಿ ಹೆಂಗ್ ಬರುತ್ತೆ ಅಂತ ಆನ್ಸರ್ ಹೇಳಬಹುದು. ಬಟ್ ಇದೇ ತರದೊಂದು ಈ ಗೊತ್ತಾಗ್ತಿಲ್ಲ ಅನ್ನೋದು ಒಂದು 30-40 ಪ್ರಾಬ್ಲಮ್ಸ್ ಗಳನ್ನ ಇದೇ ತರದ ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡ್ಬಿಟ್ರೆ ನೆಕ್ಸ್ಟ್ ನಾವು ಇದೇ ತರ ತಪ್ಪು ಮತ್ತೆ ಆ ಪಾರ್ಟ್ ಅಲ್ಲಿ ನಾವು ತಪ್ಪೇ ಮಾಡಲ್ಲ ಅಲ್ವಾ. ನೆಕ್ಸ್ಟ್ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡಿದಾಗ 100% ಸರಿ ಆಗುತ್ತೆ. ಹೌದೋ ಇಲ್ಲ? ಇದು ತಪ್ಪಾಗ್ತಿದೆ ಬಿಡು ಅಂತ ಬಿಡಂಗಿಲ್ಲ. 1 ಮಾರ್ಕ್ಸ್ ಇಂಪಾರ್ಟೆಂಟ್. ನಾ ಹೇಳಿದಿನಲ್ವಾ, ಎವ್ರಿ 1 ಮಾರ್ಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಮೆಂಟಲ್ ಎಬಿಲಿಟಿ. ಎಸ್. ನೆಕ್ಸ್ಟ್ ಕ್ವಶನ್ ಈಸ್ ಎಲ್ಲಿಗೆ? ಎಲ್ಲಿದೆ? ಓಕೆ ಓಕೆ. ಈಗ ಇದು ಏನಪ್ಪಾ ಅಂದ್ರೆ ಚೆನ್ನಾಗಿದೆ ಪುಟ, ಇದು ಮಾಡಿ. ಇದು ಸಹ ಸಂಬಂಧ ಅಂತ ಕರೀತೀವಿ ನಾವು ಕನ್ನಡದಲ್ಲಿ ಕರೆಯೋದಾದ್ರೆ. ದೇರ್ ಆರ್ 2 sets ಆಫ್ ಕ್ವಶನ್ ಫಿಗರ್ ಈಚ್. ಒಂದೊಂದು ಸೆಟ್, ಎರಡೆರಡು ಸೆಟ್ ಇರ್ತಾವೆ ಇದರಲ್ಲಿ. ದಿ ಸೆಕೆಂಡ್ ಸೆಟ್ ಹ್ಯಾಸ್ ಆನ್ ಇಂಟ್ರೋಗೇಷನ್ ಮಾರ್ಕ್. ಎರಡನೇ ಸೆಟ್ ಅಲ್ಲಿ ಒಂದನ್ನ ಪ್ರಶ್ನಾರ್ಥಕ ಚಿಹ್ನೆ ಕೊಟ್ಟಿದೆ, ಇಂಟ್ರೋಗೇಷನ್ ಮಾರ್ಕ್ ಅಂತ ಕರಿತೀವಿ, ಕ್ವಶನ್ ಮಾರ್ಕ್ ಅಂತಾನು ಹೇಳ್ತೀವಿ. ದೇರ್ ಎಕ್ಸಿಸ್ಟ್ ಎ ರಿಲೇಶನ್ಶಿಪ್ ಬಿಟ್ವೀನ್ ದ ಫಸ್ಟ್ 2 ಕ್ವಶನ್ ಫಿಗರ್ಸ್. ಮೊದಲ 2 ಫಿಗರ್ಗಳಲ್ಲಿ ಯಾವ ರೀತಿ ಸಂಬಂಧ ಇದೆಯೋ ಅದೇ ರೀತಿ ಸಂಬಂಧ ಈ 2 ಫಿಗರ್ಗಳಲ್ಲಿ ಇರುತ್ತೆ. ಹೌದಿಲ್ಲ? ಎಸ್ ಸರ್. ಸಿಮಿಲರ್ ರಿಲೇಶನ್ಶಿಪ್ ಶುಡ್ ಎಕ್ಸಿಸ್ಟ್ ಬಿಟ್ವೀನ್ ದ ಥರ್ಡ್ ಅಂಡ್ ಫೋರ್ತ್ ಫಿಗರ್. 3 ಮತ್ತು 4ನೇ ಚಿತ್ರದಲ್ಲೂ ಕೂಡ ಸೇಮ್ ಸಂಬಂಧ ಇರಬೇಕು. ಇವೆರಡು ಪ್ರಾಣಿಗಳಾದ್ರೆ, ಸಾಕು ಪ್ರಾಣಿಗಳಾದ್ರೆ, ಇವೆರಡು ಸಾಕು ಪ್ರಾಣಿಯಾಗ, ಒಂದು ಸಾಕು ಪ್ರಾಣಿ ಒಂದು ಕ್ರೂರ ಪ್ರಾಣಿ, ಕಾಡು ಪ್ರಾಣಿಯಾಗಿರಬಾರ್ದು. ಎಸ್ ಸರ್ ನೋ? ಎಸ್ ಸರ್. ಇವೆರಡು ಹಕ್ಕಿಗಳಾದ್ರೆ, ಇವೆರಡು ಬರ್ಡ್ಸ್ ಅಂದ್ರೆ ಇಲ್ಲೂ ಕೂಡ ನಮಗೆ 2 ಬರ್ಡ್ಸ್ ಆಗಿರ್ಬೇಕು. ಇನ್ನೊಂದು 2 ಪ್ರಾಣಿಗಳಾದ್ರೆ ಹೌದಾ ಇಲ್ಲ? ಅದಾಗಬಾರ್ದು ನಮಗೆ. ಹಾಗಾಗಿ ನಾವೇನ್ ಮಾಡೋಣ, ಈಗ ಆನ್ಸರ್ ಅನ್ನ ಹುಡುಕ್ಬೇಕು. ಸಂಬಂಧ ಒಂದೇ ತರ ಇರಬೇಕು. ಅದಕ್ಕೆ ಎರಡನೇದಕ್ಕೆ, ಈಗ ಎರಡನೇ ಏನಿದೆ, 3ನೇ 4ನೇ ಫಿಗರ್ ಏನಿದೆ ಅದ್ರಲ್ಲಿ ಯಾವ್ದು ಸೂಟ್ ಆಗತ್ತೆ ಅಂತ ಐಡೆಂಟಿಫೈ ಮಾಡಬೇಕು. ಎಸ್. 17ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಸ್ಟಾರ್ಟ್. ಬೇಗ ನೋಡಿ. ಒಂದು ಬಾಕ್ಸ್ ಇದು ರೆಕ್ಟಾಂಗಲ್ ಶೇಪ್ ಇದೆ, ಒಳಗಡೆ ಸರ್ಕಲ್ ಇದೆ. ಇಲ್ಲಿರೋ ಸರ್ಕಲ್ ಜೈ ಆಗ್ಬಿಟ್ಟಿದೆ, ಇದ್ರೊಳಗೆ ಸರ್ಕಲ್ ಇತ್ತು, ಅದಿಲ್ಲ. ಹೌದೇ ಇಲ್ಲ? ಅದು ಜೈ ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ? ಜೈ ಅಂದ್ರೆ ಮಂಗಳ ಮಾಯ. ಹಾಗಾದ್ರೆ ನಾವೇನ್ ಮಾಡೋಣ, ಇದ್ರೊಳಗಿದೆಯಲ್ಲ ಈ ಹೊರಗಡೆ ಫಿಗರ್ ಹಾಗೆ ಇರ್ಲಿ, ಒಳಗಡೆ ಇರೋದು ಜೈ ಆಗ್ಬೇಕು ನಮಗೆ. ಹಾಗಾದ್ರೆ ನೋಡಿ, ಒಂದು ಸರ್ಕಲ್ ಮಾತ್ರ ಅಲ್ಲ, ಇಲ್ಲಿ 2 ಸರ್ಕಲ್ ಇತ್ತು, 2 ಹೋಗಿದೆ. ಇಲ್ಲೊಂದು ಸ್ಕ್ವೇರ್ ಮತ್ತೆ ಸರ್ಕಲ್ 2 ಹೋಗ್ಬೇಕು ನಮಗೆ. ಮತ್ ನೀವು ಆಪ್ಷನ್ ಬಿ ಇಟ್ಬಿಟ್ಟಿರಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಸ್ ಆರ್ ನೋ? ನೋಡಿ, ಇಲ್ಲಿ ಒಂದು ಚುಕ್ಕಿ ಬಂದಿದೆ, ಅದು ಇಲ್ಲ, ಇಲ್ಲಿ ಕೂಡ ಇಲ್ಲ. ಇಲ್ಲಿ ಎರಡು ಸರ್ಕಲ್ ಅಲ್ಲಿ ಒಂದಿತ್ತು, ಒಂದಿದ್ದಿದ್ರೆ ಹೆಂಗೋ ನಡೆಯೋದು. 2 ಸರ್ಕಲ್ ಹೋಗಿರೋದು, ನಾವು 2 ಫಿಗರ್ ತೆಗಿಲೇಬೇಕಲ್ಲ. ಎಸ್ ಸರ್ ನೋ? ಎಸ್ ಸರ್. 18ನೇದು ಗೊತ್ತಾಗ್ತಿದೆಯಲ್ಲ ಪುಟ? ಎಸ್. ಇವೆರಡು ಯಾವ ರೀತಿ ವರ್ತನೆ ಮಾಡಿರ್ತಾವೆ, ಇವೆರಡನ್ನು ಕೂಡ ಹಾಗೆ ಗೆಸ್ ಮಾಡ್ಬೇಕು ನಾವು. ಈ ಸೈಡ್ ಇದ್ದಿದ್ದು ಸೇಮ್ ಫಿಗರ್, ಏನೂ ಚೇಂಜ್ ಆಗಿಲ್ಲ. ಹೊರಗಡೆ ಫಿಗರ್, ಒಳಗಡೆ ಫಿಗರ್ ಎಲ್ಲ ಕರೆಕ್ಟ್ ನೋಡ್ಕೊಳ್ಳಿ. ಈ ಸೈಡ್ ಏನಿದಾವೆ ಇದು ಈ ಸೈಡಿಗೆ ಬಂದಿದೆ. ಹಾಗಾದ್ರೆ ನಾವು ಕೂಡ ಈ ಸೈಡ್ ಅಲ್ಲಿ ಇರೋದು ಎಲ್ಲಿಗೆ ಹೋಗ್ಬೇಕು? ಈ ಸೈಡಿಗೆ ಬರ್ಬೇಕು. ಈಗ ಬೇರೆ ಈ ಕಡೆ ಸೈಡಿಗೆ ಬರ್ಬೇಕು. ಅದೆಲ್ಲಿದೆ? ಅಲ್ಲಿದೆ. ಆಪ್ಷನ್ ಎ ಬರುತ್ತಾ? ಆಪ್ಷನ್ ಬಿ ಬರೋದಿಲ್ಲ, ಕೆಳಗಡೆ ಆಗ್ಬಿಟ್ಟಿದೆ. ಇದು ನೋ ಬರಲ್ಲ. ಆಪ್ಷನ್
ಇದು ನೋಡ್ರಿ ಈ ಕಡೆ ಮೇಲೆ ಹೋಗ್ಬಿಟ್ಟಿದಾವೆ, ಬರಲ್ಲ. ಆಪ್ಷನ್ ಎ ಇಸ್ ದ 100% ರೈಟ್ ಆನ್ಸರ್. 19ನೇ ಪ್ರಶ್ನೆ ಆನ್ಸರ್ ಮಾಡಿ. ಪಟ 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 ಮಾಡ್ಬೇಕಾ? 19ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಯಾವುದು? ಒಂದ್ ಟ್ರಯಾಂಗಲ್ ಹೋಗಿ ಎರಡು ಟ್ರಯಾಂಗಲ್ ಆಗಿದೆ, ಒಂದ್ ಚೌಕ ಹೋಗಿ ಎರಡು ಚೌಕ ಆಗ್ಬೇಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್, 19ನೇದು ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 20ನೇದು ನೋಡ್ರಿ, ಟ್ರಯಾಂಗಲ್, ಸ್ಕ್ವೇರ್, ಸರ್ಕಲ್. ಟ್ರಯಾಂಗಲ್ ಮೇಲೆ ಸ್ಕ್ವೇರ್ ಬಂದು ಈ ಸರ್ಕಲ್ ಇದ್ರ ಮೇಲೆ ಹಿಂಗ್ ಬಂದ್ಬಿಟ್ಟಿದೆ. ಆಪ್ಷನ್ ಬಿ. ಎಸ್ ಅನ್ನು ಎಸ್. ಹಾಗಾದ್ರೆ ಸ್ಕ್ವೇರ್ ಮೇಲೆ ಈಗ ಏನ್ ಮಾಡ್ಬೇಕು? ಸ್ಕ್ವೇರ್ ಮೇಲೆ ಒಂದು ಇದು ಬರಬೇಕು. ಅದಾದ್ಮೇಲೆ ಇವೆರಡು ಕೂಡ ಟ್ರಯಾಂಗಲ್ ಒಳಗಿರ್ಬೇಕು. ಎಸ್ ಸರ್ ನೋ? ಎಲ್ಲಿದೆ 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 ಎಲ್ಲಿದೆ? ಎಸ್ ಸರ್, ದಟ್ ಈಸ್ ದ ರೈಟ್ ಆನ್ಸರ್. ಹೌದಾ ಇಲ್ಲ? ಅವ್ರು ಹೆಂಗ್ ಇಲ್ಲಿಂದ ಇದ್ರೊಳಗೆ ಹೆಂಗ್ ಚೇಂಜ್ ಆಗಿರುತ್ತೆ, ಇದರಿಂದ ಇದು ಹಂಗೆ ಚೇಂಜ್ ಆಗಿರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ವಾ? ಸಿಂಪಲ್ ಆಗಿದೆಯಲ್ವಾ? ಸಕ್ಕತ್ತಾಗಿದೆಯಲ್ವಾ? ಇದನ್ನೆಲ್ಲ ಮಾರ್ಕ್ಸ್ ಬಿಡಕ್ಕಾಗತ್ತ? ಪುಕ್ಷಟೆ ಮಾರ್ಸಿವು, ಒಂದ್ ಮಾರ್ಕ್ಸ್ ಬಿಡಬಾರ್ದು ನಾವು. ಎಸ್ ಸರ್ ನೋ ಸರ್? ಹೌದು ಸರ್. ಹಂಗಾರೆ ಮುಂದೆ ಹೋಗೋಣ. 20 ಪ್ರಶ್ನೆಗಳಾದ್ವು. ಎಸ್. ಓ, ಏನಿದು? ಜಿಯೋಮೆಟ್ರಿಕಲ್ ಫಿಗರ್, ವೆರಿ ವೆರಿ ಇಂಪಾರ್ಟೆಂಟ್. ಒನ್ ಪಾರ್ಟ್ ಆಫ್ ಜಿಯೋಮೆಟ್ರಿಕಲ್ ಫಿಗರ್, ಅದು ಟ್ರಯಾಂಗಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು. ಟ್ರಯಾಂಗಲ್, ಸ್ಕ್ವೇರ್, ಸರ್ಕಲ್ ಅಂದ್ರೆ ಚೌಕ, ತ್ರಿಭುಜ ಮತ್ತು ವೃತ್ತಕ್ಕೆ ಸಂಬಂಧಪಟ್ಟಂತೆ ಇರುತ್ತಿದ್ದು. ಈಸ್ ಗಿವನ್ ಆಸ್ ಫಿಗರ್ ಅಂಡ್ ಅದರ್ ಒನ್ ಈಸ್ ಅಮಾಂಗ್ ದ 4 ಆನ್ಸರ್ ಫಿಗರ್. ಒಂದು ಕಟ್ ಮಾಡಿ ಇದ್ರೊಳಗೆ ಹಾಕಿರ್ತಾರ, ಅದನ್ನ ತಗೊಂಡೋಗಿ ಅದ್ರಲ್ಲಿ ಸೇರಿಸಿದ್ರೆ ಕರೆಕ್ಟ್ ಆಗಿ ಆ ಫಿಗರ್ ಬಂದ್ಬಿಡ್ಬೇಕು. ಸ್ಕ್ವೇರ್ ಆಗ್ಬೇಕು, ಇಲ್ಲ ಟ್ರಯಾಂಗಲ್ ಆಗ್ಬೇಕು, ಇಲ್ಲ ಸರ್ಕಲ್ ಆಗ್ಬೇಕು. ಫೈಂಡ್ ದ ಫಿಗರ್, ಕಂಪ್ಲೀಟ್ ದ ಜಿಯೋಮೆಟ್ರಿಕಲ್ ಫಿಗರ್, darken the circle in the OMR sheet against the number corresponding to the question. ಎಸ್ ಸರ್. ಹಾಗಾದ್ರೆ ನಾವೇನ್ ಮಾಡೋಣ, ಇದನ್ನ ಜಸ್ಟ್ ನೋಡಿ ಪೆನ್ಸಿಲ್ ತಗೊಳ್ಳಿ. ವೆರಿ ವೆರಿ ಈಜಿ. ಜಸ್ಟ್ ಪೆನ್ಸಿಲ್ ತಗೊಳ್ರಿ. ನೀವು ಪೆನ್ಸಿಲ್ ತಗೊಂಡು ಅದ್ರ ಮೇಲೆ ಕರೆಕ್ಟ್ ಆಗಿ ರಬ್ ಮಾಡ್ರಿ. ಒಂದ್ಸಲ ಏನ್ ಮಾಡ್ರಿ, ಆ ಬಾರ್ಡರ್ ಮೇಲೆ ಒಂದ್ಸಲ ಕರೆಕ್ಟ್ ಆಗಿ ರಬ್ ಮಾಡ್ರಿ ಪುಟ. ಅಥವಾ ನೀವು ಪೆನ್ಸಿಲಿಂದ ಇದನ್ನ ಪೂರ್ತಿ ತುಂಬಬಹುದು. ನೀವು ಪೆನ್ಸಿಲಿಂದ ಪೂರ್ತಿ ತುಂಬಬಹುದು, ಇಲ್ಲ ಒಂದ್ಸಲ ರಬ್ ಮಾಡ್ರಿ. ನಿಮಗೆ ಆನ್ಸರ್ ಗೊತ್ತಾಗ್ಬಿಡತ್ತೆ. ಆಪ್ಷನ್ ಎ 100% ಸರಿ ಸರ್ ಇದು. ಆಪ್ಷನ್ ಬಿ ಬರಲ್ಲ, ಆಪ್ಷನ್ ಡಿ ಬರಲ್ಲ. ಆಪ್ಷನ್ ಇದ್ ನೋಡ್ಕೊಳ್ರಿ, ಕ್ರಾಸ್ ಅಲ್ಲಿ ಇದೆ, ಹಾಗಾಗಿ ಆಪ್ಷನ್ ಡಿ. ಎ ಬಿ ಸಿ ಡಿ ಬರೋದಿಲ್ಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೌದಾ ಇಲ್ಲ? ಗೊತ್ತಾಗ್ತಿದೆಯಲ್ವಾ? ಎಷ್ಟು ಈಸಿ ಗೊತ್ತು ಇದು. ಯಪ್ಪು, ಬರೀ ಪೆನ್ಸಿಲ್ ಇದ್ರೆ 5 ಮಾರ್ಕ್ಸ್ ಪುಕ್ಷಟೆ ತಗೋಬಹುದು. ಎಸ್. ಈಗ ಗೆಸ್ ಮಾಡಿ. ಇದನ್ನ ನೋಡಿ, ಜಸ್ಟ್ ಇಲ್ಲಿಂದ ಇಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀನಿ ನಾನು. ಜಸ್ಟ್ ಕಂಪ್ಲೀಟ್ ಮಾಡಿದೆ. ಆಮೇಲೆ ಇದನ್ನ ಬೇಕಾದ್ರೆ ನೀವು ಒಳಗೆಲ್ಲ ಫಿಲ್ ಮಾಡ್ಕೋಬಹುದು. ಇದ್ರೊಳಗೆ ಫುಲ್ ಕ್ಲೀನ್ ಆಗಿ ಪೆನ್ಸಿಲ್ ಇದ್ರೆ ಕ್ಲೀನ್ ಆಗಿ ಫಿಲ್ ಮಾಡಿದ್ರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ತೊಂದ್ರೆ ಇಲ್ಲ. ನಾವು ಜಸ್ಟ್ ಒಂದು ಮೇಲ್ಗಡೆ ಬಾರ್ಡರ್ನ ಮಾತ್ರ ರಬ್ ಮಾಡ್ತೀನಿ ಸರ್ ಅಂದ್ರು, ನೀವು ಪೆನ್ಸಿಲ್ ತಗೊಂಡು ಕರೆಕ್ಟ್ ಆಗಿ ರಬ್ ಮಾಡ್ರಿ. ಯಪ್ಪೂ, ಇಂಥ ಕ್ವಶನಿಗೆ ಆನ್ಸರ್ ಮಾಡ್ಲಿಲ್ಲ ನಾವಂದ್ರೆ ಮತ್ತೆ ಇನ್ನೆಂತ ಕ್ವಶನಿಗೆ ಆನ್ಸರ್ ಮಾಡ್ತೀವಿ ನೋಡಿ. ಹುಡ್ಕೋದೇ ಬೇಡ, ಆಪ್ಷನ್ ಎ ಗೊತ್ತಾಗ್ಬಿಡತ್ತಲ್ಲ. ಎಸ್. 1 ನಿಮಿಷ 22ನೇದಾಯ್ತು. 23ನೇ ಕ್ವಶನ್ ಎಲ್ಲಿದೆ ಹುಡ್ಕಂತೇಳ್ರಿ. ಎಷ್ಟು ಈಜಿ ಈಜಿ ಇದಾವಲ್ಲ, ಚೆನ್ನಾಗಿದಾವಲ್ಲ. ಹೌದು, ಎಲ್ರು ಮಾಡ್ತಾರೆ ಪುಟ್ಟ. ಅವಾಗ ನಮ್ದು 1 ಮಾರ್ಕ್ಸ್ ಮಿಸ್ ಆಗ್ಬಾರ್ದು. ಚೂರ್ ಮಿಸ್ಟೇಕ್ ಆಯ್ತು ಅಂದ್ರೆ ಹೋಯ್ತು. ಎಸ್. ಈಗ ಏನ್ ಮಾಡೋಣ, ಈಗೇನ್ ಮಾಡೋಣ, ಈ ಕಡೆ ನೋಡ್ರಿ ಪುಟ್ಟ. ನೀವು ಕರೆಕ್ಟ್ ಆಗಿ ಈ ಕಡೆ ಆಪ್ಷನ್ ಎ ಬಿ ಸಿ ಡಿ ನ ನೋಡಿದ್ರೆ, ಇದನ್ನ ಕರೆಕ್ಟ್ ಆಗಿ ನಾವು ಅಬ್ಸರ್ವ್ ಮಾಡಿದ್ರೆ ನಮಗೆ ಏನ್ ಕಾಣುತ್ತೆ? ಇದೇನೋ ಒಂದು ಮಿಸ್ಟೇಕ್ ಆಗಿದೆಯಲ್ಲ ಅನ್ಸತ್ ನಮಗೆ. ಏನ್ ಮಿಸ್ಟೇಕ್ ಆಗಿರ್ಬೋದು? ಬಂದ್ರೆ ಇದು ಸ್ಕ್ವೇರ್ ಶೇಪೇ ಬರ್ಬೇಕು. ಹೌದೋ ಇಲ್ಲ? ಸ್ಕ್ವೇರ್ ಶೇಪೇ ಬರ್ಬೇಕಾಗಿರೋದ್ರಿಂದ ನಮಗೆ ನೋಡ್ರಿ, ಜಸ್ಟ್ ನಾವು ಸ್ಕೇಲ್ ತಗೊಂಡು ಹಿಂಗೊಂದು ಲೈನ್ ಎಳೆಯೋಣ. ಹಿಂಗೊಂದು ಲೈನ್ ಎಳೆದ್ಬಿಡ್ರಿ. ಸ್ಕೇಲ್ ತಗೊಂಡು ಹಿಂಗೊಂದು ಲೈನ್ ಎಳೆದು ಜಸ್ಟ್ ಇದನ್ನ ಈ ತರ ಒಂದು ಲೈನ್ ಎಳಿರಿ. ನಾನು ಜಸ್ಟ್ ಸ್ಲೈಡ್ ಮೇಲೆ ಮಾಡ್ತಿರೋದ್ರಿಂದ ಅದಷ್ಟು ಕ್ಲಿಯರ್ ಆಗಿ ಬರಲ್ಲ. ಅಂದ್ರೆ ನಾನು ಪೆನ್ ಟ್ಯಾಬ್ ಮೇಲೆ ವರ್ಕ್ ಮಾಡ್ತಿರ್ತೀನಿ ಪುಟ, ಹಾಗಾಗಿ ಲೈನ್ ಸ್ಟ್ರೈಟ್ ಆಗಿ ಬರಲ್ಲ. ನೀವು ಒಂಚೂರು ಕರೆಕ್ಟ್ ಆಗಿ ನೋಡಿ. ಈ ತರ ಫಿಗರ್ ಎಲ್ಲಿದೆ ನೋಡಿ, ಇಲ್ಲಿ ಗ್ಯಾಪ್ ಜಾಸ್ತಿ ಇಲ್ಲ ಇಲ್ಲಿ. ಓಕೆ, ಈ ತರ ಫಿಗರ್ ಇರಬೇಕು. ಎಲ್ಲಿದೆ ಅಂತ ಹುಡುಕ್ರಿ. ಜಸ್ಟ್ ನೀವು ರಬ್ ಮಾಡಿದ್ ಇದಂತೂ ಬರಲ್ಲ. ಆಪ್ಷನ್ ಎ. ಆಪ್ಷನ್ ಬಿ ಯಾವ ಕಾರಣಕ್ಕೂ ಬರಲ್ಲ. ನೋಡಿ ಎಷ್ಟೆಷ್ಟು ಗ್ಯಾಪ್ ಇದೆ, ಇಷ್ಟು ಗ್ಯಾಪ್ ಇಲ್ಲ. ಆಪ್ಷನ್ ಡಿ, ಸಿ ಇಲ್ಲಿ ನೋಡಿ ಈ ತರ ಇದೆ, ಇದು ಬರಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪುಟ. ಆಪ್ಷನ್ ಡಿ 100% ರೈಟ್ ಆನ್ಸರ್.
ನೋಡಿ ಇದನ್ನೇನ್ ಮಾಡೋಣ, ಎಸ್ ಒಂದು ಸ್ಕೇಲ್ ಇರ್ಬೇಕು ಪುಟ ನಿಮ್ ಕೈಲಿ, ಅದನ್ನ ಕರೆಕ್ಟ್ ಆಗಿ ನೀವು ಈ ತರ ನೀವು ಮಾಡಿದ್ರೆ ಆನ್ಸರ್ 100% ಬರುತ್ತೆ ನಿಮಗೆ. 100ಗೆ 200% ಆನ್ಸರ್ ಸಿಗುತ್ತೆ. ಆಪ್ಷನ್ ಎ ಗ್ಯಾರಂಟಿ ಬರಲ್ಲ. ಆಪ್ಷನ್ ಬಿ ಬರೋ ಎಲ್ಲಾ ಸಾಧ್ಯತೆ ಇದೆ ಅಲ್ವಾ? ಹೌದು ಸರ್, ಎಲ್ಲಾ ಸಾಧ್ಯತೆ ಇದೆ. ಆಪ್ಷನ್ ಡಿ 100% ಸಿ ಬರಲ್ಲ, 100% ಡಿ ಬರಲ್ಲ. ನೋಡಿ ಎಷ್ಟು ಸಿಂಪಲ್ ಅಲ್ಲ ಇದು, ಪುಕ್ಷಟೆ ಮಾರ್ಕ್ಸು, ಹೌದಾ ಇಲ್ಲ? ಎಸ್ ಸರ್, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, very very important. There is question figure is given and 4 answer figure marked A, B, C and D are given. Select the answer figure which has exactly mirror image. ನೋಡಿ ಈ ತರ ಇಟ್ಟಿದ್ದಾರೆ ಲೈನ್ಸ್ ಅಲ್ಲಿ ಅಂದ್ರೆ ನೀವು ಮೇಲ್ಗಡೆ ಓದೋದೇ ಬೇಡ, ಇವೆಲ್ಲ ಮಿರರ್, ಯಾವ ಸೈಡ್ ಅಲ್ಲಿ ಮಿರರ್ ಇಟ್ಟಿದ್ದಾರೆ ಅಂತ ಅರ್ಥ. ಈ ಕೊಟ್ಟಿರುವ ಚಿತ್ರವು ಈಗ ಏನ್ ಕೊಟ್ಟಿದಾರಲ್ಲ ಈ ಫಿಗರ್ನ, ಇದು ಈ ಸೈಡ್ ಅಲ್ಲಿ ಇಲ್ಲಿ ಮಿರರ್ ಇಟ್ರೆ ಇದು ಮಿರರ್ ಅಲ್ಲಿ ಹೆಂಗ್ ಕಾಣತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕು ಅಷ್ಟೇ. ಇದು ರೈಟ್, ಇದು ಲೆಫ್ಟ್ ಅನ್ಕೊಂಡ್ರೆ ರೈಟ್ ಇರೋದು ಎಲ್ಲಿಗೆ ಹೋಗ್ಬೇಕು? ಲೆಫ್ಟ್ ಗೆ ಹೋಗ್ಬೇಕು. ಹಾಗಾದ್ರೆ ಇದು ರೈಟ್ ಆಗ್ಬೇಕು, ಇದು ಲೆಫ್ಟ್ ಆಗ್ಬೇಕು. ಓಕೆನಾ? ಇದು ರೈಟ್ ಆಗ್ಬೇಕು, ಇದು ಲೆಫ್ಟ್ ಆಗ್ಬೇಕು. ಇದು ರೈಟ್ ಆಗ್ಬೇಕು, ಇದು ಲೆಫ್ಟ್ ಆಗ್ಬೇಕು. ಇದು ರೈಟ್ ಸೈಡ್ ಅಲ್ಲಿ ಏನಿದೆ ಅದ್ ಬರ್ಬೇಕು, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಏನೈತೆ ಅದ್ ಬರ್ಬೇಕು. ಹಾಗಾದ್ರೆ ರೈಟ್ ಸೈಡ್ ಅಲ್ಲಿ ನೋಡಿ ಈ ತರ ಫಿಗರ್ ಬರ್ಬೇಕು ನಮಗೆ. ಇದು 6 ಮಾರ್ಕು. ಇದು ನೋಡಿ ಏನಿದೆ, ಅಯ್ಯೋ ಕೆಳಗಡೆ ಏನಿದೆ, ಇದು ಇಲ್ಲಿ ಹೋಗ್ಬಿಟ್ಟಿದೆ ನಮಗೆ. ಆಪ್ಷನ್ ಬರಲ್ಲ. ರೈಟ್ ಸೈಡ್ ಅಲ್ಲಿ ಇದು ಯಾಕೋ ಎತ್ಲಾಗ ಹೋಗ್ಬಿಟ್ಟಿದೆ ಅಲ್ವಾ, ಇದು ಹಿಂಗೆ ಬಂದ್ಬಿಟ್ಟಿದೆ ಲೈನ್, ಹಾಗಾಗಿ ಇದು ಕೂಡ ಬರಲ್ಲ ನಮಗೆ. ಎಸ್, ನೆಕ್ಸ್ಟ್ ಕ್ವಶನ್. ಈಗ ಆನ್ಸರ್ ನಮ್ದು ಏನ್ ಬರುತ್ತೆ ನೋಡಿ ಪುಟ. ಎಷ್ಟನೇ ಪ್ರಶ್ನೆ? 25ನೇ ಪ್ರಶ್ನೆ. ಆಪ್ಷನ್ ಸಿ ಬರೋ ಚಾನ್ಸಸ್ ಇದೆ ನೋಡಿ. ಆಪ್ಷನ್ ಸಿ ನೋಡಿ, ಇದು ಸೇಮ್ ಆಸ್ ಇಟ್ ಈಸ್. ಈ ಲೈನು ಆರ್ ಕಡೆನೆ ಇದೆ, ಇಲ್ಲಿದೆ ಅಲ್ವಾ? ಎಸ್, ಇಲ್ಲೊಂದು ಆರೋ ಮಾರ್ಕ್ ಕೆಳಗೆ ಬಂದಿದೆ, ವೆರಿ ಗುಡ್. ಇಲ್ಲೊಂದು ಆರೋ ಮಾರ್ಕ್ ಈ ತರ ಇದೆ, ವೆರಿ ಗುಡ್. ಸಿ ಇಸ್ ದ ರೈಟ್ ಆನ್ಸರ್ ಆಗೋ ಎಲ್ಲಾ ಚಾನ್ಸ್ ಇದೆ ನೋಡಿ. ಈ ಲೈನು ಈ ಸೈಡ್ ಬಂದಿದೆ, ಬಟ್ ಮಿರರ್ ಅಲ್ಲಿ ಚೇಂಜ್ ಆಗ್ಲೇಬೇಕಾ? ಎಸ್ ಸರ್, ನೋ ಪ್ರಾಬ್ಲಮ್. ಈಗ ಇದನ್ನ ನೋಡ್ಕೊಳ್ಳಿ, ಮಿರರ್ ಇಮೇಜ್ ಬಹಳ ಇಂಪಾರ್ಟೆಂಟ್. ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡು. ಅಂದ್ರೆ ಈಗ ಏನಾಗುತ್ತೆ, ರೈಟ್ ಇರೋದು ಆ ಕಡೆ ಹೋಗುತ್ತೆ, ಈ ಸೈಡ್ ಬರುತ್ತೆ. ಲೆಫ್ಟ್ ಇರೋದು ಈ ಸೈಡ್ ಬರುತ್ತೆ. ಹಾಗಾದ್ರೆ ಈಗೇನ್ ಮಾಡೋಣ, ಇದು ರೈಟ್ ನೋಡಿ, ರೈಟ್, ಇದು ಲೆಫ್ಟ್ ಅಂತ ತಿಳ್ಕೊಳ್ಳೋಣ. ನೋಡಿ ರೈಟ್ ಕಡೆ ಇದು ಖಾಲಿ ಇದೆ, ಇಲ್ಲಿ ಫಿಲ್ ಆಗ್ಬಿಟ್ಟು ಉಲ್ಟಾ ಆಗ್ಬಿಟ್ಟಿದೆ. ಆಪ್ಷನ್ ಎ ರಾಂಗು, ಹೌದಾ ಇಲ್ಲ? ಎಸ್ ಸರ್. ಹಾಗಾದ್ರೆ ಇದು ರೈಟ್ ಸೈಡ್ ಅಲ್ಲಿ, ಇದು ರೈಟ್ ಸೈಡ್ ಚೇಂಜ್ ಆಗ್ಬೇಕು, ಇದು ಲೆಫ್ಟ್ ಸೈಡ್ ಬರುತ್ತೆ. ಹಾಗಾದ್ರೆ ಇದು ಖಾಲಿ, ಇದು ಖಾಲಿ, ಕರೆಕ್ಟ್ ಇದೆ. ಇದು ಫಿಲ್ ಆಗಿದೆ ನೋಡಿ, ಇದು ಫಿಲ್ ಆಗಿದೆ. ಎಸ್, ವೆರಿ ಗುಡ್. ಇದು ಫಿಲ್ ಲೆಫ್ಟ್ ಸೈಡ್, ಇದು ಖಾಲಿ. ಆನ್ಸರ್ ಬಿ ಬರೋ ಚಾನ್ಸ್ ಇದೆ. ಇವೆರಡು ಒಂದೇ ಸೈಡ್ ಬಂದಿದೆ, ಬರಲ್ಲ. ಇಲ್ಲಿ ಮೇಲ್ಗಡೆ ಇದು ಉಲ್ಟಾ ಆಗ್ಬಿಟ್ಟಿದೆ ನೋಡಿ. ಇದು ಆಪ್ಷನ್ ಡಿ ಯಾರು ಹಾಕ್ತಿದ್ರಿ 100% ಬರಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 27ನೇ ಪ್ರಶ್ನೆ. ಪಟ 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 ಮಾಡಿ ಪುಟ, ಬಹಳ ಚೆನ್ನಾಗಿದೆ. ಇದು ರೈಟ್ ಸೈಡು, ಇದು ಲೆಫ್ಟ್. ಅಂದ್ರೆ ಇದು ಲೆಫ್ಟ್ ಗೆ ಬರ್ಬೇಕು, ಅಂದ್ರೆ ಇದನ್ನ ನಾನು ರೈಟ್ ಅಂತ ಹಾಕಂತೀನಿ, ಇದನ್ನ ಲೆಫ್ಟ್ ಚೇಂಜ್ ಆಗ್ಬೇಕು ನಮಗೆ ಅಷ್ಟೇ. ರೈಟ್ ಟು ಲೆಫ್ಟ್, ರೈಟ್ ಟು ಲೆಫ್ಟ್, ರೈಟ್ ಟು ಲೆಫ್ಟ್. ಇಲ್ಲಿ ನೋಡಿ ಇದು ಕೆಳಗ್ ಬಂದಿದೆ, ಬರಲ್ಲ. ಇದು ಈ ಕಡೆ ಕೆಳಗ್ ಬಂದಿದೆ, ಬರಲ್ಲ. ಇದು ಮೇಲ್ಗಡೆ ಇದು ಉಲ್ಟಾ. ನೋಡಿ ಎಷ್ಟು ಸಿಂಪಲ್, ನೋಡಿದ್ರೆ ಹಾಕ್ಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ 27ನೇ ಕ್ವಶನ್ಗೆ ಡಿ ಹಾಕಿದಿರಿ, ನಿಮ್ಮ ಆನ್ಸರ್ ಸರಿ. ಇಂಥವು ಸ್ವಲ್ಪ ಹುಷಾರಾಗಿ ಮಾಡ್ರಿ ಪುಟ, ಇಂಥವು ಸ್ವಲ್ಪ ಹುಷಾರಾಗಿ. ಇದು ರೈಟ್, ಇದು ಲೆಫ್ಟ್. ಲೆಫ್ಟ್ ಕಡೆ ವೈಟ್ ಇದೆ, ರೈಟ್ ಕಡೆ ಬ್ಲಾಕ್ ಇದೆ. ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಇದು ರೈಟ್ ಆಗ್ಬೇಕು, ಇದು ಲೆಫ್ಟ್ ಆಗ್ಬೇಕು, ಬಟ್ ಇದು ಒಂದು ವೈಟ್ ಒಂದು ಬ್ಲಾಕ್ ಇದೆ. ಆಪ್ಷನ್ ಎ ಬರಲ್ಲ. ಆಪ್ಷನ್ ಬಿ ನಲ್ಲಿ ಇದು ಬ್ಲಾಕ್ ಕರೆಕ್ಟ್ ಇದೆ, ಬ್ಲಾಕ್ ಕರೆಕ್ಟ್ ಇದೆ. ಇವೆರಡು ರೈಟ್, ಇದು ರೈಟ್ ಸೈಡ್ ಬರುತ್ತೆ, ಇದು ಲೆಫ್ಟ್ ಸೈಡ್ ಅಂದ್ರಾಗ ಇವೆರಡು ಕರೆಕ್ಟ್ ಇದೆ. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಬಟ್ ಇದು ರೈಟ್ ಬರ್ಬೇಕಿತ್ತು. ಇದು ವೈಟ್ ಬಂದ್ಬಿಟ್ಟಿದೆ ರೈಟ್ ಸೈಡ್. ಇಲ್ಲಿ ನೋಡ್ರಿ, ರೈಟ್ ಸೈಡ್ ವೈಟ್ ಇದೆಯಾ? ಇಲ್ಲ. ಹಾಗಾಗಿ ಆಪ್ಷನ್ ಸಿ ಬರಲ್ಲ, ಆಪ್ಷನ್ ಡಿ ಬರಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 100%
ರೈಟ್ ಆನ್ಸರ್. ಯಾಕಂದ್ರೆ ಇದು ನೋಡ್ರಿ ಖಾಲಿ ಖಾಲಿ ಇದೆ, ಆ ಕ್ವಶನ್ ಫಿಗರ್ ಅಲ್ಲಿ ಖಾಲಿನೇ ಇಲ್ಲ. ಅದು 28 ಪ್ರಶ್ನೆಗಳನ್ನು ನಾವು ಸರಿಯಾಗಿ ಮಾಡಿದ್ದೇವೆ. ಮಿರರ್ ಇಮೇಜ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಮಿರರ್ ಇಮೇಜ್ ಸೀರೀಸ್ ಇವೆರಡು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಮತ್ತೆ ಪೇಪರ್ ಕಟಿಂಗು, ಮಿರರ್ ಇಮೇಜ್ ಬಂದ್ರೆ ನಿಮಗೆ ಪೇಪರ್ ಕಟಿಂಗ್ ಬಂದಂಗೆ ಪುಟ. ಮಿರರ್ ಇಮೇಜ್ ಬಂದ್ರೆ ನಿಮಗೆ ಪೇಪರ್ ಕಟಿಂಗ್ ಅಥವಾ ಪೇಪರ್ ಫೋಲ್ಡಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ಅದೇ ಇದೆ, ಅದೊಂಚೂರು ಹುಷಾರಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಪೋರ್ಷನ್ ಇದು. ಪೇಪರ್ ಫೋಲ್ಡಿಂಗ್ ಅಥವಾ ಪೇಪರ್ ಕಟಿಂಗ್ ಅಂತ ಏನ್ ಕರಿತೀವಿ ಅದೊಂದು, ಮತ್ತೆ ಇನ್ನೊಂದು ಮಿರರ್ ಇಮೇಜ್. ಇವೆರಡರಲ್ಲಿ ಮಿರರ್ ಇಮೇಜ್ ಬಂತು ಅಂದ್ರೆ ಪೇಪರ್ ಫೋಲ್ಡಿಂಗು ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ನಾವೇನ್ ತಗೊಂಡಿದ್ದಾರೆ, ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ? ಕರೆಕ್ಟ್ ಆಗಿ ಆನ್ಸರ್ ಬರ್ತಿದೆಯಲ್ವಾ? ಸರಿ ಇದೆಯಲ್ವಾ? DS ಕೇಸ್ ಬರ್ತಿದ್ಯಾ? ಇಲ್ಲ ತಾನೆ? DS ಏನಾರ ಬರ್ತಿದ್ಯಾ? ಇಲ್ಲ. ಓಕೆ, ಡನ್. ಕರೆಕ್ಟ್ ಆಗಿ ಬರ್ತಿದೆಯಲ್ವಾ? ವೆರಿ ಗುಡ್ ಪೂರ್ವಿಕಾ, ವೆರಿ ಗುಡ್. ವಿರಾಜ್ ಹೆಗಡೆ, ವೆರಿ ಗುಡ್ ಪುಟ. ನೆಕ್ಸ್ಟ್ 29ನೇ ಪ್ರಶ್ನೆಗೆ ಆನ್ಸರ್ ಮಾಡಿ. 29ನೇ ಪ್ರಶ್ನೆ 29th, ಯಾಕಂದ್ರೆ ಟೈಮ್ ಆಗತ್ತೆ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ನೋಡಿ, ಇಲ್ಲಿ ಟ್ರಯಾಂಗಲ್ ಕಲರ್ ಶೇಪ್ ತಗೊಂಡ್ಬಿಟ್ಟು ಟ್ರಯಾಂಗಲ್ ನ ಮೇಲ್ಗಡೆ ಮಡಿಸಿದ್ದಾರೆ. ಹಾಗಾದ್ರೆ ಈ ಟ್ರಯಾಂಗಲ್ ಈ ತರ ಬಂದ್ಬಿಡುತ್ತೆ ನಮಗೆ. ಈ ತರ ಆಗತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ, ಈ ಪೇಪರ್ನ ಮೇಲ್ಗಡೆ ಮಡಿಸ್ಬಿಡ್ತೀವಿ. ಇಷ್ಟು ಕಟ್ ಮಾಡಿ ಇದನ್ನ ಮೇಲ್ಗಡೆ ಹಿಂಗ್ ಮಡಿಸ್ಬಿಟ್ಟು ಇಲ್ಲಿ ಇದನ್ನ ಜಸ್ಟ್ ಓಪನ್ ಇಷ್ಟು ಕಟ್ ಮಾಡಿದ್ದಾರೆ. ಮತ್ತೆ ಇದನ್ನ ನಾವು ಕರೆಕ್ಟ್ ಆಗಿ ಲೈನ್ ಇಂದ ವಾಪಸ್ ತಗೊಂಡಾಗ ನೋಡಿ, ಹಿಂಗ್ ವಾಪಸ್ ತಗೊಂಡಾಗ ಕರೆಕ್ಟ್ ಆಗಿ ನಾವು ಬಿಡಿಸ್ಬೇಕಾದ್ರೆ ನೀವು ಸ್ಕೇಲಿಂದ ಕರೆಕ್ಟ್ ಆಗಿ ಬಿಡಿಸ್ಕೊಳ್ಳಿ. ಇಲ್ಲಿ ಖಾಲಿ ಇತ್ತಲ್ಲ, ಇದು ಈ ಜಸ್ಟ್ ಇಲ್ಲೊಂದು ಸರ್ಕಲ್ ತರ ಆಗತ್ತೆ, ಎಸ್ ಸರ್ ನೋ? ಹೌದು ಸರ್. ಹಾಗಾದ್ರೆ ಅಲ್ಲಿ ಸರ್ಕಲ್ ತರ ಆಗತ್ತೆ ಅಂದ್ರೆ ಅಲ್ಲಿ ಸೆಂಟ್ರಲ್ ಒಂದು ಸರ್ಕಲ್ ಆಯ್ತು. ಈಗ ನಾವು ಈ ಟ್ರಯಾಂಗಲ್ ಇತ್ತಲ್ಲ, ಈ ಮೇಲಿಂದ ಇದನ್ನ ನಾವು ತಗೊಂಡಾಗ ಇದು ಕೆಳಗಿಂದ ಇಲ್ಲಿ ಮಡಿಸಿದ್ವಲ್ಲ, ಇಲ್ಲಿ ಸರ್ಕಲ್ ಹಾಕಿದ್ವಿ ಅಂದ್ರೆ ಇಲ್ಲೂ ಸರ್ಕಲ್ ಬರುತ್ತಲ್ವಾ? ಹಾಗಾದ್ರೆ 2 ಸರ್ಕಲ್ ಬರುತ್ತೆ ನಮಗೆ. ನೋಡಿ, ಜಸ್ಟ್ ನಾವೇನ್ ಮಾಡಿದ್ವಿ, ಇಷ್ಟನ್ನ ಕಟ್ ಮಾಡಿದ್ವಿ, ಆಮೇಲೆ ಇದನ್ನ ಇಷ್ಟ ಲೈನ್ ಅನ್ನ ಎಳೆದಿದ್ವಿ, ಹೌದಾ ಇಲ್ಲ? ಇಲ್ಲಿ ಅರ್ಧ ಸರ್ಕಲ್ ಬಂತು ಅಂದ್ರೆ ಇದನ್ನ ವಾಪಸ್ ತಗೊಂಡಾಗ, ಮೇಲಿಂದ ಕೆಳಗಡೆ ನಾವು ವಾಪಸ್ ತೆಗೆದಾಗ ಇಲ್ಲಿ ಅರ್ಧ ಸರ್ಕಲ್ ಬಂತು. ಇಲ್ಲಿರೋ ಟ್ರಯಾಂಗಲ್ ಇಲ್ಲಿಂದ ಕೆಳಗೆ ಮಡಿಸಿದ್ವಲ್ಲ, ಅದನ್ನ ವಾಪಸ್ ತಗೊಂಡಾಗ ಇಲ್ಲೊಂದು ಸರ್ಕಲ್ ಬಂದ್ಬಿಡುತ್ತೆ ನಮಗೆ. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ತರ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನ, ಅವಾಗ ನಿಮಗೆ ಆನ್ಸರ್ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದು. ನೋಡಿ 30ನೇದು ನೋಡಿ, ಇಲ್ಲಿರೋ ಹಿಂಗ್ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಒಂದು ಪೇಪರ್ ಇದೆ, ಈ ಸೈಡ್ ಇಂದ ಇದ್ರ ಮೇಲೆ ಮಡಿಚಿದ್ದಾರೆ. ಓಕೆನಾ? ಮಡಿಚಿದ್ರು. ಈಗ ಮೇಲಿರೋದನ್ನ ಕೆಳಗ ನೀವೇನ್ ಮಾಡಿದಾರೆ, ಫೋಲ್ಡ್ ಮಾಡಿದಾರೆ. ಮೇಲಿರೋ ಟ್ರಯಾಂಗಲ್ ನ ಕೆಳಗಡೆ ಫೋಲ್ಡ್ ಮಾಡಿದರೆ ಆ ಟ್ರಯಾಂಗಲ್ ಹೆಂಗ್ ಬರುತ್ತೆ ನಮಗೆ, ಜಸ್ಟ್ ಕೆಳಗಡೆ ಈ ತರ ಶೇಪ್ ಆಗಿರುತ್ತದು ಮಡಿಸಿದ್ರೆ. ನಮ್ ಇಮ್ಯಾಜಿನೇಷನ್ ಇರ್ಬೇಕು. ಮೇಲಿಂದ ಕೆಳಗೆ ಮಡಿಸ್ಬಿಟ್ಟು ಇಲ್ಲಿ ನಮಗೇನಾಗತ್ತೆ, ಒಂದ್ ನಿಮಿಷ, ಇಲ್ಲಿ ನೋಡಿ, ಇಲ್ಲೊಂದು ಚುಕ್ಕಿ ಇಟ್ಟಿದಾರ, ಇಲ್ಲೊಂದು ಟ್ರಯಾಂಗಲ್ ಶೇಪ್ ಮಾಡಿದಾರ. ಆದ್ರೆ ಮೇಲಿಂದ ಕೆಳಗೆ ಮಡಿಸ್ಬೇಕಾರೆ ಇಲ್ಲಿ ಇತ್ತಲ್ಲ ಟ್ರಯಾಂಗಲ್, ನೋಡಿ ಇದನ್ನ ಕರೆಕ್ಟ್ ಆಗಿ ಹಿಂಗ್ ಮಡಿಸಿದಾಗ ನೋಡಿ, ಈ ಮೇಲಿರೋ ಟ್ರಯಾಂಗಲ್ ನ ನಾವು ಹಿಂಗ್ ಕೆಳಗಡೆ ಮಡಿಸಿದಾಗ ಜಸ್ಟ್ ನಮ್ದು ಏನಾಗತ್ತೆ, ಈ ತರ ಟ್ರಯಾಂಗಲ್ ಬಂದ್ಬಿಡುತ್ತೆ. ಈ ತರ ಟ್ರಯಾಂಗಲ್ ಆದಾಗ ಇಲ್ಲಿ ಮೇಲೊಂದು ಚುಕ್ಕಿ ಕೆಳಗೊಂದು ಟ್ರಯಾಂಗಲ್ ಕಟ್ ಮಾಡ್ತೀವಿ. ಇದನ್ನ ಮೇಲ್ ಕೆಳಗಿರೋದನ್ನ ಮೇಲ್ ತಗೊಂಡಾಗ ಇಲ್ಲಿರೋ ಚುಕ್ಕಿ ಮೇಲೊಂದು ಚುಕ್ಕಿ ಬರುತ್ತೆ. ಬೇಕಾದ್ರೆ ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ. ಮೇಲಿರೋ ಚುಕ್ಕಿ ಪೇಪರ್ ತಗೊಂಡು ಈ ತರ ನಾವು ಮಾಡಿ ನೋಡ್ಬೋದು. ಮೇಲಿರೋದು ಇದನ್ನ ಮತ್ತೆ ವಾಪಸ್ ತೆಗೆದಾಗ ಮೇಲೊಂದು ಚುಕ್ಕಿ ಕೆಳಗೊಂದು ಚುಕ್ಕಿ. ಈ ಕಡೆ ಮಡಿಚಿದ್ರಲ್ಲ, ಈ ಕಡೆ ಏನ್ ಮಡಿಚಿದಾರಲ್ಲ, ಇದನ್ನ ವಾಪಸ್ ತಗೊಂಡಾಗ ಇಲ್ಲೊಂದು ಚುಕ್ಕಿ ಆಗತ್ತೆ. ಬಟ್ ಇದಿದೆಯಲ್ಲ, ಈ ಟ್ರಯಾಂಗಲ್ ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ. ಯಾರೆಲ್ಲ 100% ಯಾರೆಲ್ಲ ಆಪ್ಷನ್ ಸಿ ಹಾಕಿದಿರಿ ಅವ್ರದ್ದು ಸರಿ ಆಗತ್ತ ಆನ್ಸರ್. ಮೇಲ್ಗಡೆ ಟ್ರಯಾಂಗಲ್ ಹೋಗತ್ತಾ? ಹೋಗಲ್ಲ. ಆಪ್ಷನ್ ಎ ಕ್ಯಾನ್ಸಲ್. ಮೇಲ್ಗಡೆ ಟ್ರಯಾಂಗಲ್ ಹೋಗತ್ತಾ? ಹೋಗಲ್ಲ. ಬೇಕಾದ್ರೆ ನೋಡಿ, ಇದನ್ನ ಬೇಕಾದ್ರೆ ನೀವು ಇದೇ ತರ ಜಸ್ಟ್ ಒಂದ್ ಲೈನ್ ಹೇಳಿರಿ, ಈ ಕಡೆ ಒಂದು ಆಯ್ತು. ಈಗ ಇದನ್ನ ಏನ್ ಮಾಡೋಣ, ಜಸ್ಟ್ ಹಿಂಗೊಂದು ಕಟ್ ಮಾಡ್ರಿ.
ಸೇಮ್ ಅಲ್ವಾ? ನಾವು ಬಾಕಿ ಎಲ್ಲೂ ಕೂಡ ಆ ತರ ಫಿಗರ್ ನಾವು ಕಟ್ ಮಾಡಿದ್ರೆ ಜಸ್ಟ್ ನೀವು ಈ ತರ ಫಿಗರ್ನ ಎರಡು ಟ್ರಯಾಂಗಲ್ ನೀವು ನೇರವಾಗಿ ಜಸ್ಟ್ ಅಲ್ಲಿರೋ ಒಂದು ಮೂಲೆ ಇರತ್ತಲ್ಲ ಅದನ್ನ ನೀವು ಕರೆಕ್ಟ್ ಆಗಿ ಬಾಕ್ಸ್ ಮಾಡ್ಕೊಂತ ಬಂದ್ರು ಕೂಡ ಆನ್ಸರ್ ಸಿಗತ್ತೆ ನಿಮಗೆ, ಕರೆಕ್ಟ್ ಆಗಿ ಬಾಕ್ಸ್ ಮಾಡಿದ್ರೆ. ಓಕೆನಾ? ಈಗ ನೋಡಿ, ಮೇಲಿಂದ ಕೆಳಗೆ ಮಡ್ಚಿದ್ದಾರೆ, ಕೆಳಗಿಂದ ಈ ಕಡೆಯಿಂದ ಈ ಕಡೆ ಮಡ್ಚಿದ್ದಾರೆ, ಜಸ್ಟ್ ಇದನ್ನ ಕಟ್ ಮಾಡಿದ್ದಾರೆ. ಇದನ್ನ ಕಟ್ ಮಾಡಿದಾರೆ ಅಂದ್ರೆ ನಿಮಗೆ ಎಷ್ಟು ಬರುತ್ತೆ? ಇದನ್ನ ಜಸ್ಟ್ ಹಿಂಗ್ ಓಪನ್ ಮಾಡಿದ್ರೆ, ವಾಪಸ್ ಓಪನ್ ಮಾಡಿದ್ರೆ ನೋಡಿ, ನಾವೇನ್ ಮಾಡೋಣ, ಜಸ್ಟ್ ಹಿಂಗಲ್ಲ, ನಿಮ್ಗ ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ. ಈ ಮೂಲೆಯಿಂದ ಈ ಮೂಲೆ ಜಸ್ಟ್ ಹಿಂಗ್ ಕಟ್ ಮಾಡಿದ್ದಾರೆ ಅಂದ್ರೆ ನೋಡಿ, ಇಲ್ಲೊಂದು ಕಟ್ ಮಾಡಿಬಿಟ್ಟಿದ್ದಾರೆ, ಇದು ಇಲ್ಲ ನಮಗೆ ಆಪ್ಷನ್ ಅಲ್ಲೇ ಇಲ್ಲ, ಇದು ಕ್ಯಾನ್ಸಲ್. ಹಿಂಗಿದೆ ಅಂತ ತಿಳ್ಕೊಳ್ಳೋಣ. ನೋಡಿ ಈ ತರ ಇದ್ದಾಗ ಇದನ್ನ ನಾವು ನೋಡಿದ್ರೆ, ಬಟ್ ಇಲ್ಲಿ ನೋಡಿ ಎಷ್ಟು ಇಲ್ಲಿಂದ ಮೇಲ್ ನಾವು ನೋಡ್ಬೇಕಲ್ವಾ, ಇಲ್ಲಿಂದ ಮೇಲೆ ತಗೊಂಡಾಗ ನೋಡಿ ಇದು ಮೇಲ್ಗಡೆ ಬಂತು, ಆಕ್ಚುಲಿ ಕೆಳಗಡೆ ಕಟ್ ಮಾಡಿದ್ದಾರೆ. ಓಕೆನಾ? ಈಗ ನೋಡಿ ನಾನು ನೋಡಿ ಜಸ್ಟ್ ಹಿಂಗೆ ನೋಡಿ, ಈಗ ಇಲ್ಲಿ ಕೆಳಗಡೆ ಹಿಂಗ್ ಮೇಲಿಂದ ಕೆಳಗೆ ಮಡ್ಚಿದ್ರಲ್ಲ, ನಾವು ಈಗ ಕೆಳಗಿಂದ ಇಲ್ಲಿ ಇಷ್ಟು ಮಾತ್ರ ಕಟ್ ಮಾಡಿದ್ರು. ಈಗ ಇದನ್ನ ಕೆಳಗಿಂದ ಮೇಲ್ ವಾಪಸ್ ತಗೊಂಡಾಗ ನಮಗೆ ಈ ಫಿಗರ್ ವಾಪಸ್ ಬರುತ್ತೆ. ಎಸ್ ಸರ್ ನೋ? ಎಸ್ ಸರ್. ಈಗ ಅಷ್ಟನ್ನು ಈ ಕಡೆಯಿಂದ ನಾವು ಇಲ್ಲಿ ನೋಡ್ರಿ, ಒಂದೇ ಫಿಗರ್ ಅಲ್ಲಿ ಒಂದೇ ಇದ್ರಲ್ಲಿ ಇದು ಈ ಕಡೆ ತಗೊಂಡಿದ್ದಾರೆ. ಈಗ ನಾವು ವಾಪಸ್ ತೆಗಿಯೋಣ, ವಾಪಸ್ ತೆಗೆದಾಗ ಸೇಮ್ ಫಿಗರ್ ಇಲ್ಲಿ ಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಪೇಪರ್ ಕತ್ರಿ ಇರಲ್ಲ, ನೀವು ಇಮ್ಯಾಜಿನೇಷನ್ ಮೂಲಕನೇ ಮಾಡಬೇಕು. ಪೇಪರ್ನ ಹೆಂಗ್ ಮಡ್ಚಿದ್ದಾರೆ, ಮೇಲಿಂದ ಕೆಳಗೆ ಮಡ್ಚಿದ್ರು, ಆಮೇಲೆ ಇಲ್ಲಿಂದ ಇಲ್ಲಿ ಕೆಳಗೆ ಮಡ್ಚಿದ್ರು, ಇಲ್ಲೊಂದು ಫಿಗರ್ ಓಪನ್ ಮಾಡಿದ್ರು ಅಂದ್ರೆ ಜಸ್ಟ್ ನಾವೇನ್ ಮಾಡೋಣ, ಇದು ಕೂಡ ನಮಗೆ ಇಲ್ಲೊಂದು ಫಿಗರ್ ಕೊಡುತ್ತೆ, ಇದೇ ತರ ಪಾರ್ಟ್ ಬರುತ್ತೆ. ಮತ್ತೆ ಇದನ್ನ ವಾಪಸ್ ತೆಗೆದಾಗ ಅದು ಮೇಲ್ಗಡೆ ಒಂದು ಪಾರ್ಟ್ ಬರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ 100% ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಡಿ ಹಾಕಿದ್ರಿ ಅವ್ರ ಆನ್ಸರ್ ಸರಿ ಇದೆ. 32ನೇ ಕ್ವಶನ್ ಮಾಡಿಬಿಟ್ಟ. ಏನಾದ್ರೆ ಡಿ ಎಸ್ ಗಿ ಎಸ್ ಬರ್ತಿದ್ಯಾ? ಇಲ್ಲ ತಾನೆ? ಎಸ್, ಕರೆಕ್ಟ್ ಇದೆ, ವೆರಿ ಗುಡ್ ಪುಟ. 32ನೇ ಕ್ವಶನ್ ನೋಡಿ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಒಂದ್ರ ಮೇಲೆ ಒಂದ್ ಐತೆ. ಈಗ ಇದ್ರ ಮೇಲಿಂದ ಇಲ್ಲಿಂದ ಇಲ್ಲಿ ವಾಪಸ್ ಹೋಗಿದೆ. ಓಕೆನಾ? ಇಲ್ಲಿ ಈ ತರ ಫಿಗರ್ ಮಾಡಿದ್ವಿ ಅಂದ್ರೆ ನಾವು ಜಸ್ಟ್ ವಾಪಸ್ ತೆಗಿಯೋಣ, ವಾಪಸ್ ತೆಗೆದಾಗ ಈ ತರ ಶೇಪ್ ಆಗಿದೆ. ಈಗ ಮೇಲಿಂದ ಕೆಳಗಿಂದ ಮೇಲ್ ಮಡ್ಚಿದ್ರಲ್ವಾ, ನಾವು ಜಸ್ಟ್ ಮೇಲಿಂದ ಕೆಳಗೆ ಈ ತರ ವಾಪಸ್ ತೆಗಿಯೋಣ. ಈಗ ಇಲ್ಲೊಂದು ಫಿಗರು ಸೇಮ್ ಹೆಂಗಿರುತ್ತೆ ಹಂಗಿರುತ್ತೆ. ಮತ್ ಕೆಳಗಿಂದ ಮೇಲೊಂದು ಮಡ್ಚಿದ್ರಲ್ಲ ಅದನ್ನು ತೆಗೀರಿ. ಇಲ್ಲೊಂದು ಫಿಗರು, ಇಲ್ಲೊಂದು ಫಿಗರು. ಓಕೆ, ಎಲ್ಲಿದೆ ಸರ್ ಅಂತದ್ದೆಲ್ಲಿದೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 100%. 32ನೇ ಕ್ವಶನ್, ಬಿ ಇಸ್ ದ ರೈಟ್ ಆನ್ಸರ್. ಎಸ್, ಗೊತ್ತಾಗ್ತಿದೆಯಲ್ವಾ? ಮಾಡೋದು ಗೊತ್ತಾಗ್ತಿದೆಯಲ್ವಾ? ಬೇಕಾದ್ರೆ ನೀವು ಇದನ್ನ ನೋಡಿ, ಈ ತರ ಪಾರ್ಟ್ ಮಾಡಿದಾಗ, ಇಲ್ಲ ಅದನ್ನ ಆ ತರ ಪಾರ್ಟ್ ಅಲ್ಲ, ಅವ್ರು ಹೆಂಗ್ ಮಾಡ್ಸಿದಾರೋ ಅದೇ ತರ ನಾವು 3 ಪಾರ್ಟ್ ಮಾಡೋಣ. ನೋಡಿ, 1 ಪಾರ್ಟ್, 2 ಪಾರ್ಟ್, ಕರೆಕ್ಟ್ ಆಗಿ ಮಾಡ್ರಿ ನೀವು. ನಾನು ಜಸ್ಟ್ ಇದು ಮಾಡ್ತಿದ್ದೀನಿ. ಇಲ್ಲಿ ಮಿಡ್ಲಲ್ಲಿ ಈ ಪಾರ್ಟ್, ಇದನ್ನ ಇದ್ರ ಮೇಲೆ ಮಡ್ಚಿದ್ರೆ ಈ ಪಾರ್ಟ್ ಬಂತು. ಓಕೆ, ಕೆಳಗಿರೋದನ್ನ ಮೇಲೆ ಇವು ಯಾವ ಕೂಡ 3 ಪಾರ್ಟ್ ಮಾಡಕ್ ಬರಲ್ಲ ನಮಗೆ. ನೋಡಿ, 3 ಪಾರ್ಟ್ ಮಾಡಕ್ ಆಗತ್ತ? ಇದು ಯಾವುದು ಕೂಡ 3 ಪಾರ್ಟ್ ಮಾಡಕ್ ಆಗಲ್ಲ. ನೋಡಿ, 100% ಬರೀ ನೀವು ಅಲ್ಲಿ ಇದನ್ನ ಬಾಕ್ಸ್ ಮಾಡ್ಕಂತ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಡೋದು, ಬಿಡಿಸೋದೇ ಬೇಡ ನಾವು. ಬಹಳ ಚೆನ್ನಾಗಿರ್ತವೆ, ಪ್ರಾಕ್ಟೀಸ್ ಮಾಡಿ ಪುಟ. ನಿಜ ಹೇಳ್ತೀನಿ, ಮಿರರ್ ಇಮೇಜು ಮತ್ತೆ ಪೇಪರ್ ಕಟಿಂಗ್ಸ್ ನ ಪ್ರಾಕ್ಟೀಸ್ ಮಾಡಿ, ಒಂದು ಚೂರು ಕನ್ಫ್ಯೂಸ್ ಆಗಲ್ಲ. ಪ್ರಾಕ್ಟೀಸ್ ಮಾಡಿ. 32ನೇ ಕ್ವಶನ್, ಇನ್ನು 2 ಪಾರ್ಟ್ ಇದೆ, ಮುಗಿಸ್ಬಿಡೋಣ, ಕಮ್ಮಿ ಮಾಡೋದು ಬೇಡ. 40 ಮುಗಿಸ್ಬಿಡೋಣ ಪುಟ. ಓಕೆನಾ? ಮುಗೀತು, ಇನ್ನೊಂದು ಸ್ವಲ್ಪ ಇದೆ. ಎಸ್ ನೋಡಿ, ಬಹಳ ಇನ್ಮೇಲೆ ಈಸಿ ಇರ್ತಾವ ನೋಡ್ರಿ, ನೋ ಪ್ರಾಬ್ಲಮ್. ಕ್ವಶನ್ ಫಿಗರ್ ಈಸ್ ಗಿವನ್ 4 ಆನ್ಸರ್ ಫಿಗರ್ ಮಾರ್ಕ್ಡ್ ಎ, ಬಿ, ಸಿ ಅಂಡ್ ಡಿ. ಸೆಲೆಕ್ಟ್ ದ ಆನ್ಸರ್ ಫಿಗರ್ ವಿಚ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಕಟ್ ಔಟ್ ಪೀಸಸ್ ವಿಚ್ ಗಿವನ್ ಇನ್ ದ ಕ್ವಶನ್ ಫಿಗರ್. ಈ ತರದ್ದು ಎಲ್ಲಿ ಸಿಗತ್ತೆ ಗೊತ್ತಾ ನಿಮಗೆ? ಕೆಲವು ಫಜಲ್ಸ್ ಇರ್ತಾವ, ನೀವು ಅದನ್ನೆಲ್ಲ ಕ್ಲೀನ್ ಆಗಿ ಜೋಡಿಸಿದ್ರೆ ಭಾರತದ ದೇಶದಾಗತ್ತೆ. ಎಲ್ಲಾ ರಾಷ್ಟ್ರಗಳನ್ನು ಜೋಡಿಸಿದ್ರೆ, ಅಥವಾ ಸ್ಪೈಡರ್ ಮ್ಯಾನ್ ಇಂದ ಕೊಟ್ಟಿರ್ತಾರೆ, ಅದನ್ನೆಲ್ಲ ಜೋಡಿಸಿದ್ರೆ ಸ್ಪೈಡರ್ ಮ್ಯಾನ್ ಆಗತ್ತೆ. ಒಂದು ಹುಲಿ ಚಿತ್ರ ಕೊಟ್ಟಿರ್ತಾರ, ಅದರದ್ದು ಬಾಲ, ಕೈ, ಕಾಲು, ಮೂಗು, ಕಿವಿ ಎಲ್ಲ ಕಟ್ ಮಾಡಿರ್ತಾರ, ಅದನ್ನ ನಾವು ಜೋಡಿಸ್ಬೇಕು. ಇದನ್ನ ಫಜಲ್ಸ್ ಅಂತ ಕರಿತೀವಿ.
ಕಟ್ ಮಾಡಿರ್ತಾರ, ಬೇರೆ ಯಾವುದೇ ರೀತಿ ಪಾರ್ಟ್ ಬರಬಾರ್ದು. ಏನ್ ಕೊಟ್ಟಿರ್ತಾರಲ್ಲ ಈ 4 ಪಾರ್ಟ್ಗಳು ಏನಿದಾವ ಅದೇ ಸೈಜು ಅಷ್ಟೇ ಇರಬೇಕು. ಸೈಜು ಒಂದು ದಪ್ಪ ಒಂದು ತೆಳ್ಳ ಆಗೋದಲ್ಲ. ಕೊಟ್ಟಿರೋ ಪಾರ್ಟ್ ನ ಕರೆಕ್ಟ್ ಆಗಿ ಜೋಡಿಸಿದ್ರೆ ಒಂದು ಫಿಗರ್ ಆಗ್ಬೇಕು. ಎಕ್ಸ್ಟ್ರಾ ಫಿಗರ್ ಇದ್ರೊಳಗೆ ಬರಂಗಿಲ್ಲ. ಓಕೆನಾ? 33ನೇ ಕ್ವಶನ್ ಗೆ ಆನ್ಸರ್ ಮಾಡಿ. ಇದನ್ನ ನಾವು ಕಟ್ ಔಟ್ ಪೀಸಸ್ ಗಿವನ್ ಇನ್ ದ ಕ್ವಶನ್ ಫಿಗರ್. ಅಂದ್ರೆ ಈ ಕಟ್ಔಟ್ ಪೀಸಸ್ ಏನ್ ಕಟ್ ಮಾಡಿರ್ತಾರ ಅದನ್ನ ಜೋಡಿಸಿದ್ರೆ ಒಂದು ಒಳ್ಳೆ ಪರ್ಫೆಕ್ಟ್ ಫಿಗರ್ ಬರಬೇಕು. ಒಳಗೆ ಎಕ್ಸ್ಟ್ರಾ ಪಾರ್ಟ್ ಬರಬಾರ್ದು, ನಮಗೆ ಎಕ್ಸ್ಟ್ರಾ ಫಿಗರ್ ಬರಬಾರ್ದು. ಮತ್ತೆ ಕೊಟ್ಟಿರೋ ಪಾರ್ಟ್ ಒಂದು ದೊಡ್ಡದಾಗಿ ಚಿಕ್ಕದಾಗಬಾರ್ದು. ಹೆಂಗಿದೆಯೋ ಎಷ್ಟು ಸೈಜ್ ಇರುತ್ತೋ ಅಷ್ಟೇ ಇರ್ಬೇಕು. ಕರೆಕ್ಟ್ ಆಗಿ ನೋಡ್ರಿ. 33ನೇ ಕ್ವಶನ್ 4 ಪಾರ್ಟ್ ನೋಡಿ, ಒಳಗಿರೋದು ಇರ್ಬೇಕು, ಈ 4 ಪಾರ್ಟ್ ಇರ್ಬೇಕು. ಆಪ್ಷನ್ ಎ ನಲ್ಲಿ ಎಸ್ ಸರ್, ಎಸ್ ಸರ್ 4 ಪಾರ್ಟ್ ಇದೆ, ಒಳಗಿರೋದು ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ನಲ್ಲಿ ನೋಡ್ರಿ, ಇಷ್ಟು ಉದ್ದ ಟ್ರಯಾಂಗಲ್ ಎಲ್ಲ ಐತೆ, ಇಷ್ಟು ಉದ್ದದೆಲ್ಲ ಐತೆ, ಇಲ್ಲ. ಇಲ್ಲಿ 1, 2 ಇದೆ. ಈ ದೊಡ್ಡ ಟ್ರಯಾಂಗಲ್ ಇಲ್ವೇ ಇಲ್ಲ. ಆಪ್ಷನ್ ಸಿ ಇಲ್ಲ, ಆಪ್ಷನ್ ಡಿ 100% ಇಲ್ಲ. ಆಪ್ಷನ್ ಎ ಯಾರು ಹಾಕಿದಿರಿ ಅವ್ರದ್ದು ಆನ್ಸರ್ ಸರಿ. 34ನೇ ಪ್ರಶ್ನೆ ಪಟ 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 ಹಾಕಿ ನೋಡೋಣ. 1 ಟ್ರಯಾಂಗಲ್, 2 ಟ್ರಯಾಂಗಲ್, 3 ಟ್ರಯಾಂಗಲ್, ಇದು ಈ ತರ ಟ್ರಯಾಂಗಲ್, ಇದು ಸಣ್ಣ ಟ್ರಯಾಂಗಲ್ ಎಲ್ಲೆಲ್ಲಿದೆ. 34ನೇ ಪ್ರಶ್ನೆ ನೋಡಿ, ಒಂದು ಸಣ್ಣ ಟ್ರಯಾಂಗಲ್ ಸಿಕ್ತು, 2 ಟ್ರಯಾಂಗಲ್ ಸಿಕ್ತು, ಇದು ಒಂದು ಟ್ರಯಾಂಗಲ್ 3ದಾಯ್ತು, ಇದು ಕೂಡ ಸೇಮ್ ಶೇಪು ಇಲ್ಲೂ ಸಿಕ್ಬಿಡ್ತು. ಎಲ್ಲದೂ ಇದೆ ಎ ನಲ್ಲಿ. ಬಿ ನಲ್ಲಿ 1, 2 ಒಂದು ಸಣ್ಣ ಟ್ರಯಾಂಗಲ್, ಒಂದು ದೊಡ್ಡ ಟ್ರಯಾಂಗಲ್, ಇದು ಎಲ್ಲಿದೆ? ಆಪ್ಷನ್ ಬಿ ನಲ್ಲಿ ಇಲ್ಲ. ಆಪ್ಷನ್ ಬಿ ಇಸ್ ರಾಂಗ್. ಓ, ಈ ತರ ಶೇಪ್ ಇಲ್ವೇ ಇಲ್ಲ. ಈ ತರ ಶೇಪ್ ಇದೆಯಾ? ಸಿ, ದಟ್ ಇಸ್ ದ ರಾಂಗ್. ಎಸ್, ಇದು ಕೂಡ ಈ ತರ ಟ್ರಯಾಂಗಲ್ ಇಲ್ಲ. ಹಾಗಾಗಿ ಇದು ಕೂಡ ಜೈ. 34ನೇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 34. ಇನ್ನು 6 ಕ್ವಶನ್ ಮುಗೀತ. ಒಂದು ಕ್ವಶನ್ ಪೇಪರ್ ಬಿಡಿಸಿದೀವ ಅಲ್ವೇನಾ? ಎಸ್ ಸರ್. ಹಾಗಾದ್ರೆ ನೋಡಿ, ಈಗ ವೆರಿ ವೆರಿ ಇಂಪಾರ್ಟೆಂಟ್. ಟೈಮು 8:40 ಇರ್ಲಿ ಬಿಡಿತ್ತು, ನೋ ಪ್ರಾಬ್ಲಮ್. ಮುಗಿಯತ್ ಬಂತು. ಓಕೆ, ಒಂದ್ ಪೇಪರ್ ಮಾಡ್ಬಿಟ್ರೆ ಮನ್ಸಿಗೆ ಏನೋ ಸಮಾಧಾನ. ಅದ್ರಲ್ಲಿ ಇನ್ನೂ ಉಳಿಸ್ಕೊಂಡು ಅಯ್ಯೋ ಇನ್ನು ಪೆಂಡಿಂಗ ಅನ್ಸ್ಬಿಡುತ್ತೆ. ಹೌದಾ ಇಲ್ಲ? ಎಸ್. 35ನೇ ಪ್ರಶ್ನೆ. ಇರೋ ಫಿಗರ್ಸ್ ಗಳನ್ನ ಫಾರ್ಮೆಟ್ ಕರೆಕ್ಟ್ ಆಗಿ ಮಾಡಿರ್ಬೇಕು. ಕರೆಕ್ಟ್ ಆಗಿ ನೋಡ್ರಿ. 35. ಈ ಸಣ್ಣ ಪಾರ್ಟ್ ಎಲ್ಲಿದೆ? ಈ ಪಾರ್ಟ್ ಇಲ್ಲ ನಮ್ಮಲ್ಲಿ. ಇಲ್ಲಿದೆಯಾ? ಇಲ್ಲ ಸರ್. ಮತ್ತೆ ಈ ಪಾರ್ಟು ಆಪ್ಷನ್. ಮತ್ತೆ ಇಲ್ಲಿ ನೋಡಿ, ಈ ಸರ್ಕಲ್ ಒಳಗೆ ಈ ಲೈನ್ ಬಂದ್ಬಿಟ್ಟಿದೆ, ಅದು ಬರಬಾರ್ದು ನಮಗೆ. ಇಲ್ಲಿ ಇದು ಇದೆ, ಇದು ಬಂದ್ಬಿಟ್ಟಿದೆ, ಇದು ಇಲ್ಲ. ಓಕೆನಾ? ಎಸ್ ಸರ್. ಎಸ್. 35 ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ. ನಾನು ಜಸ್ಟ್ ಬಿಡಿಸ್ತೀನಿ ನೋಡ್ರಿ. ಜಸ್ಟ್ ಹಿಂಗ್ ಮಾಡ್ರಿ. ಓಕೆ, ಒನ್ ಪಾರ್ಟ್ ಇದೆಯಾ? ಎಸ್ ಸರ್, ಮೇಲ್ಗಡೆ ಇದೆ. ಇದನ್ ಕೆಳಗಡೆ ನೋಡ್ರಿ. ಜಸ್ಟ್ ಹಿಂಗ್ ಮಾಡ್ತೀನಿ. ಇದು ಸಿಕ್ತಾ? ಎರಡನೇದು ಕೂಡ ಇದು ಸಿಕ್ತಾ? ಓಕೆ, ಇಲ್ಲಿಂದ ನೋಡಿ, ಇಲ್ಲಿ ನೋಡಿ, ಜಸ್ಟ್ ಇಲ್ಲಿಂದ ಜಸ್ಟ್ ಇಲ್ಲಿಂದ ಇಲ್ಲಿಗೆ ಈ ಪಾರ್ಟ್ ಇದೆಯಾ? ಯಾವುದು? ಈ ಪಾರ್ಟು. ಎಸ್ ಸರ್. ನೆಕ್ಸ್ಟ್ ಈ ಪಾರ್ಟ್ ನೋಡ್ಕೊಳ್ರಿ. ಓಕೆ ಪುಟ, ಒಂದು ನಿಮಿಷ. ಈ ಪಾರ್ಟ್ ನೋಡ್ಕೊಳ್ಳಿ. ಸುಮ್ಮನೆ ಓಕೆ, ಇಲ್ಲಿ ನೋಡಿ, ಜಸ್ಟ್ ಈ ಪಾರ್ಟು ಇದೆ, ಈ ಪಾರ್ಟು ಇದೆ. ಎಸ್ ಆರ್ ನೋ? ಓಕೆ, ಎರಡೂ ಪಾರ್ಟು ಇದಾವೋ ಇಲ್ಲ? ಓಕೆ, ಈಗ ನಮಗೆ ಇನ್ನೊಂದು ಪಾರ್ಟ್ ಬೇಕು. ಈ ಪಾರ್ಟು ಇದ್ರಲ್ಲಿ ಇದೆಯಾ? ಕೆಳಗಡೆ ಪಾರ್ಟು. ಎಸ್, ಇದೆ ಅಲ್ವಾ? ಎಸ್. ಹಾಗಾದ್ರೆ ಆಪ್ಷನ್ ಬಿ ನಲ್ಲಿ ಎಲ್ಲಾದು ಇದೆ. ಆಪ್ಷನ್ ಸಿ ಬರಲ್ಲ. ಆಪ್ಷನ್ ಡಿ ನಲ್ಲಿ ಈ ತರ ಪಾರ್ಟ್ ಇಲ್ಲ. ನೋಡಿ, ಹುಷಾರಾಗಿ ಹುಡುಕ್ಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಬೇಕು. ಓಕೆನಾ? 36ನೇ ಪ್ರಶ್ನೆ. ನಿಮ್ಮ ಆನ್ಸರ್ ಪಟ 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 ಬರ್ಬೇಕು ನನಗೆ ಆನ್ಸರ್. ಬೇಗ 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 ಬೇಗ. 36ನೇ ಪ್ರಶ್ನೆಗೆ ಆನ್ಸರು ಮುಗೀತೀನಿ. ಕೇವಲ 5 ಪ್ರಶ್ನೆ. ಓಕೆನಾ? ನೋಡಿ, ಇದನ್ನ ಏನು ಹಿಂಗ ಹಾಕ್ಬಿಟ್ಟಿದಾವ ಇವು ಅಲ್ಲ? ತಲ್ ಕೆಟ್ಟು ಹೋಗ್ತೈತಲ್ಲ ಸರ್ ಇದು. ಈ ಸ್ಟಾರ್ ಇದೆಯಾ? ಇಲ್ಲಿದೆ ಸರ್. ಇದೊಂದು ಫಿಗರ್ ಎಲ್ಲಿದೆ ಸರ್? ಇಲ್ಲಿಂದ ಇಲ್ಲಿದೆ ನೋಡಿ ಸರ್. ಒಂದಿದೆಯಾ?
ಎರಡನೇದು ಇಲ್ಲಿ ಇದೆಯಾ? ಹೌದು ಸರ್. ಮತ್ತೆ ಈ ಟ್ರಯಾಂಗಲ್ ಎಲ್ಲಿದೆ ಸರ್? ಇದು ಇಲ್ಲಿದೆಯಾ? ಓಕೆ ಸರ್. ಹಂಗಾರೆ ಮೇಲ್ಗಡೆದು ಇಲ್ಲಿದೆಯಾ? 100% ಆಪ್ಷನ್ ಎ. ಇದರಲ್ಲಿ ಬರಲ್ಲ ಸರ್. ಇಲ್ಲಿ ಸ್ಟಾರ್ ಇಲ್ಲಲ್ಲ ಸರ್. ಇದು ಇಲ್ಲ ಸರ್, ಇದು ಇಲ್ಲ. ಹಾಕ್ಬೋದಾ? ಎಸ್. ಎಷ್ಟು ಜನ ಸರಿ ಹಾಕಿದ್ದೀರಾ? ವೆರಿ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆನಾ? ಇದೇನು ಗೊತ್ತಾ, ಲಾಸ್ಟ್ ಒಂದು ಸೆಲೆಕ್ಟ್ ದ ಆನ್ಸರ್ ಫಿಗರ್ ವಿಚ್ ಈಸ್ ಕ್ವಶನ್ ಫಿಗರ್ ಈಸ್ ಹಿಡನ್ ಆರ್ ಎಂಬೆಡೆಡ್. ಹಿಡನ್ ಆಗಿರುತ್ತೆ, ಇಲ್ಲ ಅದ್ರೊಳಗ ಅವಿತಿಕೊಂಡಿರುತ್ತೆ. ಕಣ್ಣ ಮುಚ್ಚಲೆ ಆಟ ಅಂತ ಹೇಳ್ತೀವಲ್ಲ, ಹುಡುಕೋದಪ್ಪ. ಈ ಸೇಮು ಇದು ಇದೇ ತರದ್ದು ಈ ಕೊಟ್ಟಿರೋ ಚಿತ್ರದಲ್ಲಿ ಎಲ್ಲಿದೆ ಹುಡುಕಿರೋ ಅದುಗಿರುತ್ತೆ, ಹಿಡನ್ ಆಗಿರುತ್ತೆ, ಫೈಂಡ್ ಔಟ್ ಮಾಡ್ಬೇಕು, ಹುಡುಕ್ಬೇಕು. ಕಳ್ಳ ಪೊಲೀಸ್ ಆಟ. 37ನೇ ಕ್ವಶನ್ ನೋಡಿ. ಸೇಮ್ ಹೆಂಗಿದೆಯೋ ಹಂಗೆ ಇರ್ಬೇಕು. ಓಕೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಇದೆಯಾ? ಹೌದು ಸರ್, ಇದೆ. ನೆಕ್ಸ್ಟು ಇಲ್ಲಿಂದ ಇಲ್ಲಿ ಕರೆಕ್ಟ್ ಆಗಿದೆ, ಇಲ್ಲಿಂದ ಇಲ್ಲಿ ಕರೆಕ್ಟ್ ಆಗಿದೆ, ಇಲ್ಲಿಂದ ಇಲ್ಲಿ ಕರೆಕ್ಟ್ ಆಗಿದೆ. ನೋಡ್ರಿ, ನೀವು ಪೆನ್ಸಿಲ್ ತಗೊಂಡಿದ್ದನ್ನ ಕರೆಕ್ಟಾಗಿ ಹುಡುಕ್ಬೇಕು. ಈ ತರ ನೀವು ಮಾರ್ಕ್ ಮಾಡಬೇಕು. ಯಾವಾಗ ಎಕ್ಸಾಮ್ ಅಲ್ಲಿ ನೀವು ಈ ತರ ಮಾರ್ಕ್ ಮಾಡಿದ್ರೆ ಮಾತ್ರ ನಿಮಗೆ ಆನ್ಸರ್ ಸಿಗತ್ತೆ. ಆಪ್ಷನ್ ಬಿ ಯಾರು ಹಾಕಿದಿರಿ ಅವ್ರ ಆನ್ಸರ್ ಸರಿ. ಏನಲ್ಲಿ ಈ ತರ ಫಿಗರ್ ಮಾಡಕ್ಕಾಗಲ್ಲ, ಸಿ ನಲ್ಲೂ ಮಾಡಕ್ಕಾಗಲ್ಲ, ಡಿ ನಲ್ಲೂ ಕೂಡ ಬರುತ್ತೆ. ಬಟ್ ಇಲ್ಲಿ ನೋಡಿ, ಈ ಹಿಂಗ್ ಬಂದಿರೋದು ಡೈರೆಕ್ಟ್ ಆಗಿ ಹಿಂಗ್ ಲೈನ್ ಉದ್ದ ಬಂದಿರುತ್ತೆ, ಹಾಗಾಗಿ ಡಿ ಬರಲ್ಲ. 38ನೇದು ಎಲ್ಲಿದೆ ಹುಡುಕಿ ಬಿಟ್ಟ, ಕರೆಕ್ಟ್ ಆಗಿರ್ಬೇಕು. ನೋಡಿದ್ರೆ ಗೊತ್ತಾಗತ್ತಲ್ವಾ ನಮಗೆ. ಜಸ್ಟ್ ಇಲ್ಲಿ ನೋಡಿ, ಹಿಂಗಿದೆ, 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 ಇಲ್ಲಿಗೆ, ಇಲ್ಲಿಗೆ ಬಂದಿದೆ, ಇಲ್ಲಿಗಿದೆ, ಇಲ್ಲಿದೆ, 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 ಇಲ್ಲಿದೆ. ಹೌದಾ ಇಲ್ಲ? ಎಸ್ ಸರ್. ಹಾಗಾದ್ರೆ ಆಪ್ಷನ್ ನೋಡಿ ಒಂಚೂರು. ಎಸ್ ಎಸ್, ವೆರಿ ಗುಡ್, ವೆರಿ ಗುಡ್. ಯಾರೆಲ್ಲ ಆಪ್ಷನ್ ಡಿ ಹಾಕಿದಿರಿ ಅವ್ರ ಆನ್ಸರ್ ಸರಿ ಇದೆ. ಹೌದಾ ಇಲ್ಲ? ಎಸ್ ಸರ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ ಯಾವುದೇ ಫಿಗರ್ಸ್ಗಳು ಅಷ್ಟು ಬರಲ್ಲ. ಓಕೆ, 38ನೇದು ಡಿ ಸರಿ ಇದೆ. 37, 39. ಬೇಗ ಮಾಡಿ, ಬೇಗ ಮಾಡಿ. ಇನ್ನು ಎರಡೇ ಪ್ರಶ್ನೆ. ಸೇಮ್ ಆಸ್ ಇಟ್ ಈಸ್. ಇದು ನೋಡ್ರಿ, ಇದು ಹಿಂಗೆ ಬರ್ಬೇಕು ನಮಗೆ ಶೇಪು. ಇದು ಈ ಮೂಲೆಯಿಂದ ಬರುತ್ತೆ, ಹಾಗಾಗಿ ಹಿಂಗ್ ಬಂದಿದೆ ಸರ್. ನೆಕ್ಸ್ಟ್ ತುಂಬಾ ಉದ್ದ ಬರಬೇಕು. ಬರ್ತತ? ಹೌದು ಸರ್, ಬರುತ್ತೆ. ಇಲ್ಲಿವರೆಗೂ ಬಂತ? ಹೌದು ಸರ್. ಈಗೇನ್ ಮಾಡೋಣ ಸರ್? ಮತ್ತೆ ಅಡ್ಡ ಬರಬೇಕು. ಬಂದಿದ್ಯಾ ಸರ್? ಹೌದು ಸರ್. ಆಪ್ಷನ್ ಸಿ ನಲ್ಲಿ ಬರುತ್ತಾ? ಇಲ್ಲ. ಆಪ್ಷನ್ ಡಿ ನಲ್ಲಿ ಇಲ್ಲೆಲ್ಲೋ ಬರುತ್ತೆ ಸರ್. ಹಾಗಾಗಿ ಆಪ್ಷನ್ ನೋಡಿ, ಜಸ್ಟ್ ಹಿಂಗ್ ಹುಡ್ಕೋದಪ್ಪ. ಅಯ್ಯೋ ದೇವರೇ ನೀನು ಇದ್ದರಿ ಅಲ್ವಾ? ಇಂಥದನ್ನ ಹುಡ್ಕಾಕ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತೀವಿ ನಾವು? ನವೋದಯ ಸ್ಟೂಡೆಂಟ್ ಸುಮ್ನೆ ಕೊಡ್ತಾರ ಸೀಟ? ಹುಡುಕ್ಬೇಕ. ಬಟ್ ಹೆಂಗ್ ಹುಡ್ಕೋದಂತ ಹೇಳ್ತಿದ್ದೀನಿ ನಾನು. ಪ್ರಾಕ್ಟೀಸ್ ನೀವು ಮಾಡ್ರಿ. ಎಸ್ ಸರ್. ನೋ ಎಸ್ ಸರ್. ಇನ್ನೂ ಗೊತ್ತಾಗ್ಲಿಲ್ಲ? ಪೇರೆಂಟ್ಸ್ ಹತ್ರನೋ ಫ್ರೆಂಡ್ಸ್ ಹತ್ರನೋ ಡಿಸ್ಕಷನ್ ಮಾಡಿ. ನಮಗೇನ್ ಬರ್ಬೇಕು? ಇಲ್ಲೊಂದು ಸರ್ಕಲ್ ಬರಬೇಕು. ಸೇಮ್ ಆಫ್ ಸರ್ಕಲ್ ಎಲ್ಲಿದೆ? 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 ಆಪ್ಷನ್ ಎಲ್ಲಿದೆ? ಇಲ್ಲ. ಆಪ್ಷನ್ ಬಿ ನಲ್ಲಿ ಇದೆಯೋ ನೋಡಿ. ಆಪ್ಷನ್ ಸಿ ನಲ್ಲಿ ಇದಾವೆ, ಇಲ್ಲಿಂದ ಇಲ್ಲಿ ಸಣ್ಣ ಸಣ್ಣಕ್ಕಿದಾವೆ. ಇಷ್ಟು ದಪ್ಪ ಬರ್ಬೇಕು ನಮಗ. ಹೌದಾ ಇಲ್ಲ? ಹಾಗಾದ್ರೆ ಆಪ್ಷನ್ ಸಿ ನಲ್ಲಿ ಬರಲ್ಲ. ಆಪ್ಷನ್ ಡಿ ನಲ್ಲಿ ಐತಿ, ಸಣ್ಣ ಸಣ್ಣಕ್ಕಿದಾವ, ಅದು ಬರಲ್ಲ. ಉಳಿದಿದೆ ಸಿ. 100% ಸಿಗತ್ತೆ. ಯಾಕಂದ್ರೆ ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿ. ಎಸ್ ಸರ್. ನೋ ಸಿಕ್ತಲ್ಲ, ಓಡಿರಿ ಮತ್ತೆ. ಎಸ್. ಎಷ್ಟು ಜನ ನೀವು 40 ಪ್ರಶ್ನೆಗಳಿಗೆ ಎಷ್ಟು ಸರಿ ಹಾಕಿದ್ದೀರಿ? ಕಮಾನ್ ಕಮಾನ್, ಡೂ ಇಟ್ ಫಾಸ್ಟ್. ಕಮಾನ್. ಒನ್ಸ್ ಅಗೈನ್ ಹ್ಯಾಪಿ ಬರ್ತ್ಡೇ ಭಾವನಿ. ಭಾವನಿ, ನಮ್ ಕಡೆಯಿಂದನೂ ಹ್ಯಾಪಿ ಬರ್ತ್ಡೇ ಪುಟ. ಓಕೆ, ಈಗ ನೀವು ಎಷ್ಟು ಕ್ವಶನ್ಗೆ ಎಷ್ಟು ಸರಿ ಹಾಕಿದ್ದೀರಾ?
ಸರ್ ನಂದು 40 ಪ್ರಶ್ನೆಗೆ 39 ಸರಿ, 37 ಸರಿ, 35 ಸರಿ, 32 ಸರಿ, 25 ಸರಿ ಸರ್. 40ಕ್ಕೆ 40 ಸರ್. ಕಮಾನ್. ಪವನ್ 40, ಅನುಷ್ಕಾ 40, ವೆರಿ ಗುಡ್. ಚೆನ್ನವೀರೇಶ್ 40 ಔಟ್ ಆಫ್ 40, ಅನುಶ್ರೀ 40 ಔಟ್ ಆಫ್ 40, ಔಟ್ ಆಫ್ ಔಟ್. ಶ್ರೇಯಾ ಔಟ್ ಆಫ್ ಔಟ್. ನೆಕ್ಸ್ಟ್ ಎನ್ ಸಿ ಕೀರ್ತನ 38, ವೆರಿ ಗುಡ್ ಬಿಟ. ಲಿಖಿತ್ ಯಾರು? ಎನ್ ಸಿ ಕೀರ್ತನ 40, ಲಿಖಿತ್ ಕುಮಾರ್ ವೈ 38, ವೆರಿ ಗುಡ್ ಬಿಟ. ಆ ಎರಡು ಮಿಸ್ಟೇಕ್ ಆಗಬಾರ್ದು ನಮಗೆ, ಓಕೆನಾ? ನೆಕ್ಸ್ಟ್ ಪೂರ್ವಿ ಡಿ, ಓಕೆ ಬಿಟ, ಡಿ ಆನ್ಸರ್. ಚಿನ್ಮಯ್ 40, ಋಷಭರಾಜ್ 38, ವೆರಿ ಗುಡ್ ಋಷಭರಾಜ್, ಪ್ರಾಕ್ಟೀಸ್. ವೀರೇಶ್ 40, ಸಮೃದ್ಧಿ ಆರ್ಯ 36, ವೆರಿ ಗುಡ್. ಯಾರೆಲ್ಲ ನೀವು 35 ಮೇಲೆ ಇದೀರಿ, ಗುಡ್ ವೇ ನಲ್ಲಿ ಇದೀರಿ, ವೆರಿ ಗುಡ್. 35 ಮೇಲೆ ಇದೀರಿ ಅಂದ್ರೆ ಇನ್ನೂ ಗುಡ್, ಯಾಕಂದ್ರೆ ಇನ್ನೂ ಟೈಮ್ ಇದೆ, ಪ್ರಾಕ್ಟೀಸ್ ಮಾಡ್ರೆ ಬಿಡ್ಬೇಡ್ರಿ. ವಿರಾಜ್ 40, ಗೃಹಿತ್ 40. ನೋಡಿ ನೀವೆಲ್ಲ ಔಟ್ ಆಫ್ ಔಟ್ ಮಾಡ್ತಿದ್ದೀರಾ ಈ ಪೇಪರ್ಸ್ ನ ಅಂದ್ರೆ ಹಿಂಗೆ ಇರ್ತಾವಪ್ಪ, ಇದಕ್ಕಿಂತ ಈಸಿ ಇರ್ತಾವ ಅನ್ಕೊಳ್ರಿ. ನೀವು ತಲೆ ಕೆಡಿಸ್ಕೊಬೇಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಬರ್ತಾವ. ವೆರಿ ಗುಡ್. ಕುಶಾಲ್, ಚೇತನ, ಪೂರ್ವಿಕಾ 30, ಹಿತೈಷಿ, ಕುಶಾಲ್ ಗೌಡ, ವೆರಿ ಗುಡ್ ಬಿಟ. ವಿರಾಜ್ ಹೆಗಡೆ, ನಿಮ್ಮ ಎಷ್ಟು ಬಂದಿದೆಯೋ ಅಷ್ಟೇ ಹಾಕಿ. ಇಲ್ಲಿ ಯಾರಿಗೂ ಇಲ್ಲಿ ಏನು ಅಂದ್ರೆ ಇಲ್ಲಿ ನಾವು ಪ್ರೈಸಸ್ ಕೊಡಲ್ಲ, ಬಟ್ ನಿಮಗೆ ಪ್ರೈಸ್ ಯಾವಾಗ ಸಿಗುತ್ತೆ? ಮೇನ್ ಎಕ್ಸಾಮ್ ಅಲ್ಲಿ ಸಿಗುತ್ತೆ. ರಿಷಿವ್ ರಾಬಿನಲ್ 40, ಗಗನ್ದೀಪ್ 40, ಮನ್ವಿತ್ ರೆಡ್ಡಿ 40. ನೋಡಿ ಇಷ್ಟು ಚೆನ್ನಾಗಿ ನೀವು ಔಟ್ ಆಫ್ ಔಟ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕಾ? ಎಸ್, ಅಲ್ಲಿಗೆ ನಮ್ ಕ್ಲಾಸ್ ಸಾರ್ಥಕತೆ ಆಗ್ಬಿಡತ್ತೆ. ಹಾಗಾದ್ರೆ ರಿಷಿವ್ ರಾಬಿನಲ್, ವೆರಿ ಗುಡ್ ಬಿಡ. ಗ್ರೂಪ್ ಅಲ್ಲಿ ಪರ್ಸನಲ್ ಫೋಟೋಸ್ ಹಾಕ್ತಾ ಇದ್ದಾರೆ ಸರ್. ಅನುಶ್ರೀ, ವೆರಿ ಗುಡ್. ಯಾರು ಗ್ರೂಪ್ ಅಲ್ಲಿ ಪರ್ಸನಲ್ ಫೋಟೋ ಹಾಕ್ತಿದ್ರಿ ದಯವಿಟ್ಟು ಪರ್ಸನಲ್ ಫೋಟೋಸ್ ಗಳಾಗ್ಲಿ, ಪರ್ಸನಲ್ ವಿಡಿಯೋಸ್ ಗಳಾಗ್ಲಿ, ಪರ್ಸನಲ್ ಇಮೇಜಸ್ ಗಳಾಗ್ಲಿ ದಯವಿಟ್ಟು ಶೇರ್ ಮಾಡಬೇಡಿ, ಇಲ್ಲ ಗ್ರೂಪ್ ನೇ ಡಿಲೀಟ್ ಮಾಡ್ಬಿಡ್ತೀನಿ ನಾನು. ಅದು ಇಂಪಾರ್ಟೆಂಟ್ ಅಲ್ವಾ? ಭರತ್ ತಿಲ್ವಾಡ್ 38, ಶ್ರುತಿ ಗುಳಸಂಗಿ 38, 35 ಮೇಲೆ ಯಾರೆಲ್ಲ ಮಾಡ್ತಿದ್ರಿ ವೆರಿ ಗುಡ್, ಬಟ್ ಅದು ಮಿಸ್ ಆಗ್ಬಾರ್ದು. ಪ್ರಣತಿ 30, ವೆರಿ ಗುಡ್ ಪುಟ, ಟ್ರೈ ಮಾಡು, ಬಿಡಬಾರ್ದು. ಪವನ್ ಇದೆಯಾ? ಓಕೆ ಪುಟ, ವೆರಿ ಗುಡ್. 40 ಔಟ್ ಆಫ್ 40 ಹೆಂಗಿರ್ಬೇಕು. ಯಶಸ್ 40, ಯಶಸ್ಗೆ 40 ಔಟ್ ಆಫ್ 40. ಭರತ್ ತಿಲವಾಡ್ 38, ಪವನ್ ಕುಮಾರ್ 40, ವೆರಿ ಗುಡ್ ಪುಟ. ಎಷ್ಟೆಷ್ಟು ಬಂದಿದೆ ಅಷ್ಟು ಹಾಕ್ರಿ ನೋಡೋಣ. 40, ಬಿ ಪಾಟೀಲ್ 40, ವೀಣಾ ಎಂ 40, ನಿಖಿಲ್ 40, ವೆರಿ ಗುಡ್. 15ರಿಂದ 20 ಪೇಪರ್ ಮಾಡ್ರಿ ಪುಟ. ಒಂದು 15 ಪೇಪರ್ ಮಾಡಿ ಅಥವಾ 20 ಪೇಪರ್ ಮಾಡಿ ಸ್ಟಾಪ್ ಮಾಡಿ. ಡೈಲಿ ಒಂದೊಂದು OMR ಶೀಟ್ ಕ್ವಶನ್ ಪೇಪರ್ಸ್ ನ ಮಾಡ್ತಿದ್ದೀರಲ್ವಾ? ಓಕೆ, ವೆರಿ ಗುಡ್. ಈಗ 20 ಕ್ವಶನ್ ಪೇಪರ್ ಮಾಡಿಬಿಟ್ಟು ನೀವು ಯಾವ ಪಾರ್ಟ್ ಅಲ್ಲಿ ನಿಮ್ದು ವೀಕ್ ಆಗ್ತಿದೆ, ಮೆಂಟಲ್ ಎಬಿಲಿಟಿನ, ಪ್ಯಾಸೇಜಾ, ಮ್ಯಾಥ್ಸ್ ಸಖತ್ ಟಫ್ ಕ್ವಶನ್ಸ್ ಇದಾವ್ ಬಿಡಿ, ಬೇರೆ ಲೆವೆಲ್ಲೇ ಇದಾವು, ಓಕೆನಾ? ಹಾಗಾಗಿ ಒಂದೊಂದೇ ಪೇಪರ್ ಬಿಡಿಸ್ಕೊಂತ ಬರ್ತೀವಿ ಈಗ ಮ್ಯಾಥಮೆಟಿಕ್ಸ್. ಹಾಗಾಗಿ ಅದ್ರ ಬಗ್ಗೆ ಟೆನ್ಷನ್ ಬೇಡ. ಪ್ಯಾಸೇಜು, ಮೆಂಟಲ್ ಎಬಿಲಿಟಿ 1 ಮಾರ್ಕ್ಸ್ ವೇರಿಯೇಷನ್ ಆಗು. ಸಚಿತ್ DP 40, ವೆರಿ ಗುಡ್. ಸೌರವ್ KS 40, ಗುಣಾ ಡಿ 35, ಎಷ್ಟಿದೆ ಗುಣಾ ಡಿ ನೋಡ್ಲಿಲ್ಲ. ಸಾತ್ವಿಕ್, ವೆರಿ ಗುಡ್ ಪುಟ, ಮಾಡ್ಬೇಕು. ಸೌಜನ್ಯ, ಗುಡ್ ನೈಟ್ ಸರ್, ವೆರಿ ಗುಡ್ ನೈಟ್ ಪುಟ. NC ಕೀರ್ತನ 40, ವೇದಮೂರ್ತಿ KS 40, ವೆರಿ ಗುಡ್. ಅಂದ್ರೆ ಸ್ಟೂಡೆಂಟ್ ಹೆಸರು ಏನೋ ಇದೆ, ಅದು ತಂದೆ ಹೆಸರು ಅನ್ಸುತ್ತೆ. ಚಿನ್ಮಯ್ ವಿನಾಯಕ 38, ವೆರಿ ಗುಡ್. ವೀಣಾ ಗುಡ್ ನೈಟ್ ಪುಟ. ಎಷ್ಟು ಮಾಡಿದ್ಯಾ ಪುಟ ವೀಣಾ ಎಂ? ಚಿರಂತ್ ಎಷ್ಟು ಮಾಡ್ದ? 40 ವೆರಿ ಗುಡ್. ಪೂರ್ವಿಕಾ ಎ 37, ನೋ, ವೆರಿ ಗುಡ್ ಪುಟ. 37 ನಾಟ್ ಬ್ಯಾಡ್, ಚೆನ್ನಾಗಿದೆ. 38, 37, 35 ಮೇಲೆ ಯಾರೆಲ್ಲ ಇದ್ದೀರಿ ವೆರಿ ಗುಡ್, ಗುಡ್ ವೇ ನಲ್ಲಿ ಇದ್ದೀರಿ ನೀವು. 40 ಔಟ್ ಆಫ್ 40 ಯಾರು ಮಾಡಿದ್ರೆ ವೆರಿ ವೆರಿ ಗುಡ್, ಆಲ್ರೆಡಿ ನೀವು ರೆಡಿ ಇದ್ದೀರಿ. ಗುಣಾ ಡಿ 38 ಸರ್, ವೆರಿ ಗುಡ್ ಪುಟ. ಪೂರ್ವಿ ಜಿ 40, ಪೂರ್ವಿಕಾ ಎ 37, ವೆರಿ ಗುಡ್. ಶ್ರೇಯಸ್ 40, ಮೋಹಿತ್ BS. ಯಾರೆಲ್ಲ ಪೇರೆಂಟ್ಸ್ ಇದ್ದೀರಲ್ಲ ದಯವಿಟ್ಟು ಒಂಚೂರು ಪಕ್ಕದಲ್ಲಿ ಕುತ್ಕೊಂಡಿರ್ತೀರಲ್ಲ, ಈಗ ಅವ್ರದ್ದು ಸ್ವಲ್ಪ ಕಮ್ಮಿ ಆಗಿದ್ರೆ ಅದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ರಿ ಅಷ್ಟೇ. ಹಗ್ಲು ರಾತ್ರಿ ಕಷ್ಟಪಟ್ರಿ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ರಿ, ರಾತ್ರಿ 11 ಗಂಟೆವರೆಗೂ ಓದ್ರಿ, 11:30 12 ಗಂಟೆವರೆಗೂ ಓದಿ, ಬೆಳಿಗ್ಗೆ 5 ಗಂಟೆಗೆ ಎಬ್ಬರ್ಸಿ ನಿಮ್ಮ ಮಕ್ಕಳನ್ನ ಟೀ ಮಾಡ್ಕೊಡ್ರಿ, ಸ್ವಲ್ಪ ಟೀನೋ ಏನೋ ಒಂದು ಮಾಡ್ಕೊಡ್ರಿ, ಅವ್ರು ಕುತ್ಕೊಂಡು ಓದ್ಲಿ, ಸಪೋರ್ಟ್ ಮಾಡ್ರಿ ಖಂಡಿತ. ಯಾಕಂದ್ರೆ ಸಿಕ್ಕ ಅವಕಾಶನ ಮಿಸ್ ಮಾಡ್ಕೊಳೋದ್ ಬೇಡ, ನಾವು ಯೂಸ್ ಮಾಡ್ಕೊಂಡು ಅದನ್ನ ಸೆಲೆಕ್ಷನ್ ಆಗ್ಬಿಟ್ವಿ ಅಂದ್ರೆ ನಾವು ಇಷ್ಟು ಎಫರ್ಟ್ ಹಾಕಿದ್ದಕ್ಕೆ ಒಂದು ಸಾರ್ಥಕತೆ ಸಿಗತ್ತೆ ಅಲ್ವಾ? ನಿಮ್ ಮಕ್ಳಿಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ, ಅದು ಮತ್ತೆ ಮತ್ತೆ ಸಿಗಲ್ಲ. ಆಲ್ ಪೇರೆಂಟ್ಸ್ಗೆ ಐ ರಿಕ್ವೆಸ್ಟ್, ಓಕೆನಾ? ಮಾರ್ನಿಂಗ್ ಫಸ್ಟ್ ಪೇರೆಂಟ್ಸ್ ಬೇಗ ಎದ್ದೇಳ್ರಿ, ಮಕ್ಕಳಿಗೆ ಬರ್ಸಿ, ಐ ರಿಕ್ವೆಸ್ಟ್, ಓಕೆ? ನನ್ನ ಕಡೆಯಿಂದ ಅದು. ಓಕೆ, ಬಾಯ್, ಗುಡ್ ನೈಟ್. ಓಕೆ, ಬಾಯ್ 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 ಬಾಯ್, ಗುಡ್ ನೈಟ್. ಮತ್ತೆ ನಾಳೆ ಕ್ಲಾಸಲ್ಲಿ ಮೀಟ್ ಆಗುವ. ಓಕೆ, ಅಲ್ಲೇ 8:54 ಆಗ್ತಾ ಇರ್ಲಿ, ತೊಂದರೆ ಇಲ್ಲ, ಹೆಚ್ಚು ಕಮ್ಮಿ ಆಗ್ತಾವು.
ಬಾಯ್ ಪುಟ, ಗುಡ್ ನೈಟ್. ಬಾಯ್ 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 ಬಾಯ್.